ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಈಗ ಹಿಂದಿನ ಕ್ಲಾಸಲ್ಲಿ ವಿ ವರ್ ಡಿಸ್ಕಸಿಂಗ್ ಅಬೌಟ್ ಸಮ್ ಆಫ್ ದಿ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್, ಹೇಗೆ ಟ್ರಾನ್ಸ್ಮಿಷನ್ ಆಗುತ್ತೆ, ಏನೇನು ಸಮಸ್ಯೆಗಳು, ಸೊ ವಾಟ್ ಆರ್ ದೋಸ್ ಟೈಪ್ಸ್ ಆಫ್ ಡಿಸೀಸಸ್ ಅಂತ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ವಾಟ್ ಎವರ್ ದಿ ಡಿಸೀಸಸ್ ಮೆನ್ಷನ್ಡ್ ಅವುಗಳಷ್ಟನ್ನು ಡಿಸ್ಕಸ್ ಮಾಡಿದ್ವಿ. ಕಾಸಿಟಿವ್ ಫ್ಯಾಕ್ಟರ್ ಇರ್ಬೋದು, ಸಿಮ್ಟಮ್ಸ್ ಇರ್ಬೋದು, ಅವುಗಳ ಎಫೆಕ್ಟ್ಸ್ ಇರ್ಬೋದು, ಇದನ್ನಷ್ಟನ್ನು ಡಿಸ್ಕಸ್ ಮಾಡಿದ್ವಿ. ಈಗ ಇನ್ ಕನೆಕ್ಷನ್ ವಿತ್ ದ ಸೇಮ್ ಸಬ್ಜೆಕ್ಟ್ ಏನಿದೆ, ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ. ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ. ಈಗ ಪ್ಲಾಸ್ಮೋಡಿಯಂ that causes a disease called malaria. ಮಲೇರಿಯಾ ಫೀವರ್, ಮಲೇರಿಯಲ್ ಫೀವರ್ನ ಕಾಸ್ ಮಾಡ್ತದೆ, ಮಲೇರಿಯಲ್ ಡಿಸೀಸಸನ್ನು ಕಾಸ್ ಮಾಡುತ್ತೆ. ಈ ಮಲೇರಿಯಲ್ ಡಿಸೀಸಸನ್ನು ಕಾಸ್ ಮಾಡೋಂಥ ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್ ಇರ್ಬೋದು, ಅಥವಾ ಪ್ಲಾಸ್ಮೋಡಿಯಂ ಫಾಲ್ಸಿಫಾರಮ್ ಇರ್ಬೋದು, ಅಥವಾ ಬೇರೆ ಇದು ಯಾವುದಿದೆ ಇದರಲ್ಲಿ ಮಲೇರಿಯಲ್ ಡಿಸೀಸ್ ಹೇಗೆ ಕಾಸ್ ಆಗ್ತದೆ ಅಂತ. ಇಟ್ ಕಂಪ್ಲೀಟ್ಸ್ ಇಟ್ಸ್ ಲೈಫ್ ಸೈಕಲ್ ಇನ್ ಟು ಹೋಸ್. ಒಂದು ಮಸ್ಕ್ಯೂಟೋ, ಅನದರ್ ಒನ್ ಈಸ್ ಮ್ಯಾನ್. ಸೊಳ್ಳೆ ಮತ್ತು ಮನುಷ್ಯನ ಮಧ್ಯದಲ್ಲಿ ಇವಳ ಲೈಫ್ ಸೈಕಲ್ ಕಂಪ್ಲೀಟ್ ಆಗ್ತದೆ. ಸೊಳ್ಳೆ ಯಾವುದು ಅಂದರೆ ಅನಾಫೆಲಸ್ ಫೀಮೇಲ್ ಮಸ್ಕ್ಯೂಟೋ. ಅನಾಫಿಲಸ್ ಫೀಮೇಲ್ ಮಸ್ಕ್ಯೂಟೋ ಆ್ಯಂಡ್ ಮ್ಯಾನ್. ಅನಾಫಿಲಸ್ ಫೀಮೇಲ್ ಮಸ್ಕ್ಯೂಟೋದಿಂದ ಮನುಷ್ಯನಿಗೆ, ಮನುಷ್ಯನಿಂದ ಮತ್ತೆ ಸೊಳ್ಳೆಗೆ, ಹೀಗೆ ಈ ಲೈಫ್ ಸೈಕಲು ಕಂಟಿನ್ಯೂ ಆಗ್ತದೆ. ಸೊ ಇದು ಲೈಫ್ ಸೈಕಲು ಹೀಗೆ ಇದೆ. ಈಗ ಏನಾಗ್ತದೆ ನೋಡೋಣ. ದಿಸ್ ಅನಾಫಿಲಸ್ ಫೀಮೇಲ್ ಮಸ್ಕ್ಯೂಟೋ ವೆನ್ ಬೈಟ್ಸ್ ಎ ಹೆಲ್ತಿ ಪರ್ಸನ್, ಇದು ಇನ್ಫೆಕ್ಟೆಡ್ ಆಗಿರ್ತದೆ. ಈಗ ಒಬ್ಬ ಹೆಲ್ತಿ ಮನುಷ್ಯನಿಗೆ ಕಚ್ಚಿತು, ಅವಾಗ ಏನಾಗುತ್ತೆ ಅಂದರೆ ಇಟ್ ಇಂಜೆಕ್ಟ್ಸ್ ದಿ ಪ್ಯಾರಾಸೈಟ್ ಇಂಟು ಮ್ಯಾನ್. ಮನುಷ್ಯನಿಗೆ ಇಂಜೆಕ್ಟ್ ಮಾಡ್ತದೆ, ಮನುಷ್ಯನಿಗೆ ಇಂಜೆಕ್ಟ್ ಮಾಡ್ತದೆ ಇನ್ ದ ಫಾರ್ಮ್ ಆಫ್ ದಟ್ ಈಸ್ ಇನ್ಫೆಕ್ಟಿವ್, ದಟ್ ಈಸ್ ದ ಫಾರ್ಮ್, ಇನ್ಫೆಕ್ಟಿವ್ ಫಾರ್ಮ್ ಆಫ್ ದಿ ಪ್ಯಾರಾಸೈಟ್ ದಟ್ ಈಸ್ ಕಾಲ್ಡ್ ಸ್ಪೋರೋಜೋಯಿಟ್. ಸ್ಪೋರೋಜೋಯಿಟ್ ಫಾರ್ಮಲ್ಲಿ ಇಟ್ ಇಂಜೆಕ್ಟ್ಸ್ ದಿ ಪ್ಯಾರಾಸೈಟ್ ಇಂಟು ಮ್ಯಾನ್. ಮನುಷ್ಯನಿಗೆ ಇಂಜೆಕ್ಟ್ ಮಾಡ್ತದೆ. ದಟ್ ಎಂಟರ್ಸ್ ಇಂಟು ಬ್ಲಡ್ ಸ್ಟ್ರೀಮ್ ವೈಲ್ ಸಕಿಂಗ್ ದ ಬ್ಲಡ್. ಸೊ ವೆನ್ ಇಟ್ ಪ್ರಿಕ್ಸ್ ಅಥವಾ ವೆನ್ ಇಟ್ ಇಂಟ್ರಡ್ಯೂಸ್ ಇಟ್ಸ್ ಪ್ರೊಬೋಸಸ್ ಅಂದರೆ ಮುಂದ್ಗಡೆ ಆ ಮೂತಿಯನ್ನು ಇಂಟ್ರಡ್ಯೂಸ್ ಮಾಡಿದಾಗ ದಿ ಪ್ಯಾರಾಸೈಟ್ ಆಫ್ ಮಲೇರಿಯಾ that is in one particular form called a sporozoite. The sporozoites are introduced into man. ಮನುಷ್ಯನಲ್ಲಿ ಏನಾಗ್ತದೆ ಅಂದರೆ ಇನ್ ದ ಬ್ಲಡ್ ಸ್ಟ್ರೀಮ್ ದೇ ಮೂವ್. ಇದು ಸ್ಪೋರೋಜೋಯಿಟ್ ಅಂತ ಇಟ್ಕೊಳ್ಳೋಣ. ಹೀಗೆ ಇರ್ತದೆ ಸ್ಪೋರೋಜೋಯಿಟ್ ದಟ್ ಮೂವ್ಸ್ ಇನ್ ದಿ ಬ್ಲಡ್ ಸ್ಟ್ರೀಮ್. ಹೀಗೆ ಬ್ಲಡ್ ಸ್ಟ್ರೀಮಿಗೆ ರೀಚ್ ಆಗಿ ಬ್ಲಡ್ ಸ್ಟ್ರೀಮ್ನಲ್ಲಿ ಅವುಗಳು ದೆ ರೀಚ್ ಲಿವರ್ಗೆ ಹೋಗ್ತದೆ. ಹೀಗೆ ಇದೆ ಲಿವರ್ಗೆ ರೀಚ್ ಆಗ್ತದೆ. ಇನ್ ದ ಲಿವರ್ ಸೆಲ್ಸ್ ದೀಸ್ ಸ್ಪೋರೋಜೋಯಿಟ್ಸ್, ಈ ಸ್ಪೋರೋಜೋಯಿಟ್ಸ್ ಏನಿದೆ ದೆ ಮಲ್ಟಿಪ್ಲೈ ಅಥವಾ ದೆ ರೀಪ್ರೊಡ್ಯೂಸ್ ಎಸೆಕ್ಶುವಲ್ ಆಗಿ ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಮಾಡ್ತದೆ. ಎಸೆಕ್ಶುವಲ್ ಆಗಿ ರೀಪ್ರೊಡಕ್ಷನ್ ಶುರುವಾಗಿ ದೆ ಪ್ರೊಡ್ಯೂಸ್ಡ್ ಇನ್ ಲಾರ್ಜ್ ನಂಬರ್ ಆಫ್ ಪ್ಯಾರಾಸೈಟ್ಸನ್ನು ಫಾರ್ಮ್ ಮಾಡ್ತದೆ. ಅದನ್ನು ಟ್ರೋಪೋಸೋಯಿಟ್ಸ್ ಅಂತ ಕರಿತೇವೆ. ಟ್ರೋಪೋಸೋಯಿಟ್ ಫಾರ್ಮ್ ಅಂತ ಕರಿತೇವೆ. ಆ ಟ್ರೋಪೋಸೋಯಿಟ್ ಫಾರ್ಮಲ್ಲಿ ದೇ ಫಾರ್ಮ್ಡ್ ಇನ್ಸೈಡ್ ದ ಲಿವರ್ ಸೆಲ್ಸ್. ಬೈ ಡ್ಯಾಮೇಜಿಂಗ್ ದ ಲಿವರ್ ಸೆಲ್ಸ್ ದೇ ಕಮ್ಸ್ ಔಟ್, ಹೊರಗೆ ಬರ್ತವೆ. ಹೊರಗೆ ಬಂದು ದೇ ರೀ ಎಂಟರ್ ಇನ್ ಟು ಬ್ಲಡ್ ಅಗೈನ್.
ಬ್ಲಡ್ಡಿಗೆ ಸೇರ್ಕೊಳ್ತದೆ. ಮತ್ತೆ ಈ ಬ್ಲಡ್ಡಿಗೆ ಸೇರ್ಕೊಂಡ ಮೇಲೆ ವೇರ್ ದೇ ಎಂಟರ್ ಇನ್ ಟು ಆರ್ ಬಿ ಸಿಸ್, ಆರ್ ಬಿ ಸಿಗಳಿಗೆ ಎಂಟರ್ ಆಗ್ತದೆ. ಈ ಆರ್ ಬಿ ಸಿಗೆ ಎಂಟರ್ ಆಗಿ ವೇರ್ ಒನ್ಸ್ ಅಗೇನ್ ದೇ ಮಲ್ಟಿಪ್ಲೈ. ಇಲ್ಲಿ ಸ್ಪೆಸಿಫಿಕ್ ಆಗಿ ಆರ್ ಬಿ ಸಿಯಲ್ಲಿ ಏನಾಗ್ತವೆ ಅಂದರೆ ಮಲ್ಟಿಪ್ಲಿಕೇಶನ್ ಆಗಬೇಕಾದ್ರೆ ಒಂದು ಟೈಪು ಒಂದು ಸ್ಟೇಜಿಗೆ ರೀಚ್ ಆಗ್ತದೆ. ಅದನ್ನು ಕೂಡ ದಟ್ ಯು ಹ್ಯಾವ್ ಟು ಸ್ಟಡಿ ಈವನ್ ಇನ್ ದ ಲ್ಯಾಬೊರೇಟರಿ ಆಲ್ಸೋ. ಅದನ್ನು ಸಿಗ್ನೆಟ್ ರಿಂಗ್ ಸ್ಟೇಜ್ ಅಂತ ಕರಿತೀವಿ. ಸಿಗ್ನೆಟ್ ರಿಂಗ್ ಸ್ಟೇಜ್, ದಟ್ ಈಸ್ ದ ಡಯಾಗ್ನೋಸ್ಟಿಕ್ ಫೀಚರ್, ಡಯಾಗ್ನೋಸ್ಟಿಕ್ ಸ್ಟೇಜ್ ಆಫ್ ಪ್ಲಾಸ್ಮೋಡಿಯಂ ವಿವಾಕ್ಸ್ ಇನ್ ದ ಬ್ಲಡ್. ಈಗ ಸಪೋಸ್ ಯಾರಿಗಾರು ಮಲೇರಿಯಲ್ ಫೀವರ್ ಬಂದಿದೆ ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಇಫ್ ದ ಪ್ಯಾರಾಸೈಟ್ ಅಪಿಯರ್ಸ್ ಲೈಕ್ ಎ ಸಿಗ್ನೆಟ್ ರಿಂಗ್ ಇನ್ ದ ಬ್ಲಡ್ in the RBCs, then it is confirmed that the infection is malaria. ಅದು ಮಲೇರಿಯಾ ಅಂತ ಕನ್ಫರ್ಮ್ ಮಾಡ್ಕೋಬಹುದು. ಹಾಗೆ ಈ ಆರ್ ಬಿ ಸಿಯಲ್ಲಿ ಅವುಗಳು ಮಲ್ಟಿಪ್ಲೈ ಆಗ್ತವೆ. ಬೈ ಬರ್ಸ್ ಓಪನ್ ದ ಆರ್ ಬಿ ಸಿಸ್ ದೆ ಕಮ್ಸ್ ಔಟ್. ಈಗೇನಾಗುತ್ತೆ ಅಂದರೆ ಆರ್ ಬಿ ಸಿ ಒಡ್ಕೊಳ್ತದೆ, ಮತ್ತೆ ಅವುಗಳನ್ನು ರಿಲೀಸ್ ಮಾಡ್ತದೆ. ಹೀಗೆ ರಿಲೀಸ್ ಆಗ್ತದೆ. ಸೊ ಬೈ ದಟ್ ಟೈಮ್ ಏನಾಗ್ತದೆ, ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಸಚ್ ಪ್ಯಾರಾಸೈಟ್ಸ್ ಆರ್ ಪ್ರೊಡ್ಯೂಸ್ಡ್. ಅವುಗಳನ್ನು ಮತ್ತೆ ಇನ್ನೊಂದು ಟೈಪ್ ಅಂತ ಹೇಳ್ತೀವಿ, ಮೀರೋಝೋಯಿಟ್ಸ್ ಅಂತ. ಅದನ್ನೇನು ಹೇಳಬೇಕು ಅಂತ ಇಲ್ಲ, ಮೀರೋಝೋಯಿಟ್ ಫಾರ್ಮಿಗೆ ತಿರುಗ್ತದೆ. ಸೊ ಬೈ ದಟ್ ಟೈಮ್ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ದಟ್ ಈಸ್ ಪ್ಯಾರಾಸಿಟಿಕ್ ಫಾರ್ಮ್ಸ್, ದ ಪ್ಯಾರಾಸೈಟ್ಸ್ ಆರ್ ಪ್ರೊಡ್ಯೂಸ್ಡ್. ನಾವು ಫಾರ್ ದಿಸ್ ಪ್ರೋಸೆಸ್, ಈ ಪ್ರೋಸೆಸ್ಸಲ್ಲಿ ಏನಾಗ್ತದೆ ಅಂತಂದರೆ ದ ಪ್ಯಾರಾಸೈಟ್ ಪ್ರೊಡ್ಯೂಸ್ ಎನ್ ಎನ್ಸೈಮ್ ಕಾಲ್ಡ್ ಹೀಮೋಝೋಯಿನ್. ಹೀಮೋಝೋಯಿನ್ ಅನ್ನೋದು ಒಂದು ಎನ್ಸೈಮನ್ನು ಪ್ರೊಡ್ಯೂಸ್ ಮಾಡ್ತದೆ. ಈ ಹೀಮೋಝೋಯಿನ್ ಎನ್ಸೈಮ್ ಪ್ರೊಡ್ಯೂಸ್ ಆದಾಗ ಏನಾಗ್ತದೆ ಅಂದರೆ ರಿಕರಿಂಗ್ ಫೀವರ್, ಚಿಲಿ ಫೀವರ್ ದಟ್ ಅಪಿಯರ್ಸ್ ಇನ್ ಕೇಸ್ ಆಫ್ ಪೇಷಂಟ್ಸ್. ಈ ಮನುಷ್ಯನಲ್ಲಿ ಇನ್ಫೆಕ್ಷನ್ ಇದ್ದಾಗ ಯಾವಾಗಲೂ ಜ್ವರ ಇರೋದಿಲ್ಲ, ಯಾವಾಗಲೂ ಸ್ಪೆಸಿಫಿಕ್ ಪೀರಿಯಡಲ್ಲಿದ್ದೆ ವಿತಿನ್ 2 or 3 days ಒನ್ಸ್ ಸಿವಿಯರ್ ಚಿಲಿ ಫೀವರ್ ದಟ್ ಅಪಿಯರ್ಸ್. 2-3 ದಿನ, 1 ದಿನ 2 ದಿನ ಪರವಾಗಿಲ್ಲ ಅನಿಸುತ್ತೆ, 3ನೇ ದಿನ ಮತ್ತೆ ಚಳಿ ಜ್ವರ ಶುರುವಾಗ್ತದೆ. ಲಾಸ್ ಆಫ್ ಎಪಿಟೈಟ್. ಸೊ ಆಮೇಲೆ ಅದಲ್ಲದೆ ಗಿಡಿನೆಸ್ ಇರ್ಬೋದು, ತಲೆ ತಿರುಗೋ ಥರ ಆಗಿರ್ಬೋದು, ಅಥವಾ ಹೆಡೇಕ್ ಇರ್ಬೋದು, ಬಾಡಿ ಏಕ್ ಇರ್ಬೋದು. ಹೀಗೆ ಬೇರೆ ಬೇರೆ ಏನು ಸಿಮ್ಟಮ್ಸ್ ಹೇಳಿದ್ವಿ ಹಾಗೆಲ್ಲ ಇದರ ಜೊತೆಗೆ ಏನಾಗ್ತದೆ ಅಂದರೆ ಚಿಲಿ ಫೀವರ್, ರಿಕರಿಂಗ್ ಚಿಲಿ ಫೀವರ್ಸ್ ಇನ್ ಅಬೌಟ್ 2 to 3 days ಅಥವಾ 3 to 4 days ಒನ್ಸ್ ದಟ್ ಅಪಿಯರ್ಸ್ ಬಿಕಾಸ್ ಆಫ್ ದ ಪ್ರೊಡಕ್ಷನ್ ಆಫ್ ಎನ್ ಎಂಜೈಮ್ ಕಾಲ್ಡ್ ಹಿಮೋಝೋಯಿನ್ ಬೈ ದ ಪ್ಯಾರಾಸೈಟ್ ಇನ್ ಅವರ್ ಬ್ಲಡ್ ಸ್ಟ್ರೀಮ್. ಹೀಗಿದಾದಾಗ ನಾವು ಇಫ್ ದ ಪರ್ಸನ್ ಈಸ್ once again Anopheles mosquito, if it bites that person, the parasites enter into ಮಸ್ಕ್ಯೂಟೋಗೆ ಮತ್ತೆ ರೀಎಂಟರ್ ಆಗ್ತದೆ. ಆನ್ ರೀಚಿಂಗ್ ದ ಸ್ಟಮಕ್ಕಿಗೆ ಹೋಗ್ತದೆ. ಮಸ್ಕ್ಯೂಟೋ ಸ್ಟಮಕ್ನಲ್ಲಿ ಅವುಗಳು ಸ್ವಲ್ಪ ಇದರಲ್ಲಿ ಇದ್ದು ಲೇಟರ್ ದೇ ಒನ್ಸ್ ಅಗೇನ್ ಶಿಫ್ಟ್ಸ್ ಇನ್ ಟು ದ ರೆಸ್ಪಿರೇಟರಿ ಸಿಸ್ಟಮ್. ಸಲೈವರಿ ಗ್ಲ್ಯಾಂಡಿಗೆ ಹೋಗ್ತದೆ. ಸಲೈವರಿ ಗ್ಲ್ಯಾಂಡು ಇದರಲ್ಲಿ ಏನಾಗ್ತದೆ ಅಂದರೆ ದೇ ಮಲ್ಟಿಪ್ಲೈ ಅಗೈನ್. ಅವುಗಳು ಅಲ್ಲಿ ಕೂಡ ಮತ್ತೆ ಮಲ್ಟಿಪ್ಲೈ ಆಗ್ತವೆ. ವೇರ್ ದೇ ಫಾರ್ಮ್ಸ್ ಇನ್ ಟು ಸ್ಪೋರೋಝೋಯಿಟ್ಸ್ ಅಗೈನ್. ಅಲ್ಲಿ ಮತ್ತೆ ಸ್ಪೋರೋಝೋಯಿಟ್ಸ್ ಆಗ್ತದೆ. ಆ ಸ್ಪೋರೋಝೋಯಿಟ್ಸು ನಾವು ದೇ ರೆಡಿ ಫಾರ್ ರೀಇನ್ಫೆಕ್ಷನ್ ಟು ಎನಿ ಅದರ್ ಹೆಲ್ತಿ ಪರ್ಸನ್. ಸೊ ಈಗ ಏನಾಗ್ತದೆ ಅಂದರೆ ದ ಸ್ಪೋರೋಝೋಯಿಟ್ಸ್ ವಾಟ್ ಎವರ್ ದಟ್ ಈಸ್ ಫಾರ್ಮ್ಡ್ in the mosquito, when it bites a healthy person, the sporozoites are introduced into a new person. So within few days ಅವಳು ಈ ಎಲ್ಲ ಪ್ರೋಸೆಸ್ಸನ್ನು ಮತ್ತೆ ಕಂಪ್ಲೀಟಾಗಿ ಶುರು ಮಾಡ್ತವೆ. ಇದೇ ರೀತಿ ಕಂಟಿನ್ಯೂ ಆಗ್ತದೆ. ದೇರ್ ಬೈ ಮಲೇರಿಯಾ ಅಪಿಯರ್ಸ್ ಇನ್ ಎ ಅನದರ್ ಪರ್ಸನ್. ಹೀಗೆ ದ ಓವರಾಲ್ ಪ್ರೋಸೆಸ್ ಆಫ್ ಲೈಫ್ ಸೈಕಲ್ ಇನ್ ಕೇಸ್ ಆಫ್ ಮಲೇರಿಯಲ್ ಪ್ಯಾರಾಸೈಟ್ ದಟ್ ಅಕರ್ಸ್ ಇನ್ 2 hosts, ದಟ್ ಈಸ್ ಮಸ್ಕ್ಯೂಟೋ ಆ್ಯಂಡ್ ಮ್ಯಾನ್. ಸೊ ಆದ್ದರಿಂದ 2 ಹೋಸ್ಟಲ್ಲಿ ದ ಪ್ರೋಸೆಸ್ ಆಫ್ ಲೈಫ್ ಸೈಕಲ್ ದಟ್ ಕಂಪ್ಲೀಟ್ಸ್. ಹೀಗೆ ಲೈಫ್ ಸೈಕಲ್. ಆದರೆ ಇಲ್ಲಿ ಮೇಯ್ನಾಗಿ ಏನು, ಹೇಗೆ ಹೌ ಟು ಅವಾಯ್ಡ್ ದಿಸ್ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕೆಂದರೆ ನಮ್ಮ ದೇಶದಲ್ಲಿ ಇಷ್ಟು ವರ್ಷ ಆದರೂ ಮಲೇರಿಯಲ್ ಫೀವರ್ ಇನ್ನೂ ಕೂಡ ಇದೆ. ಯಾಕೆಂದರೆ ನಮ್ಮಲ್ಲಿರುವಂಥ ಸಮಸ್ಯೆಗಳು ಮೇಯ್ನ್ಲಿ ವಿ ಹ್ಯಾವ್ ಟು ಅವಾಯ್ಡ್
ದಿ ಸ್ಟಾಗ್ನೆನ್ಸಿ ಆಫ್ ವಾಟರ್ ನಿಯರ್ ಬೈ ದಿ ಏನು ರೆಸಿಡೆನ್ಸ್, ಯಾವ ಜಾಗದಲ್ಲಿ ಮನೆಗಳಿರ್ತದೆ ಅಥವಾ ವಾಸಸ್ಥಾನಗಳಿದೆ ನಮ್ಮ ಇದು ಅವರ ಹತ್ತಿರದಲ್ಲಿ ಎಲ್ಲೂ ಕೂಡ ಮಸ್ಕಿಟೋ ಬ್ರೀಡ್ ಆಗದೆ ಇರೋ ಥರ ನೋಡಬೇಕು. ಸೊ ಅದಕ್ಕೆ ಸ್ಟಾಗ್ನೆನ್ಸಿ ಆಫ್ ವಾಟರ್ ಮಸ್ಟ್ ಬಿ ಅವಾಯ್ಡೆಡ್ ಕಂಪ್ಲೀಟಾಗಿ ಅಲ್ಲಿ ಯಾವುದೇ ವಾಟರ್ ಸ್ಟಾಗ್ನೆಂಟ್ ಆಗಕೂಡ್ದು. ಯಾಕೆಂದರೆ ಮಸ್ಕಿಟೋ ಬ್ರೀಡಿಂಗ್ ಅಕ್ಕರ್ಸ್ ಇನ್ ದ ವಾಟರ್. ನೀರೇ ಇಲ್ಲದಿದ್ದರೆ ಅವುಗಳು ಬ್ರೀಡ್ ಆಗೋದಿಲ್ಲ. ಸೆಕೆಂಡ್ಲಿ, cleanliness and public hygiene, that is also very very important. Personal hygiene, that is also very important. ಅದಲ್ಲದೆ ಯೂಸಿಂಗ್ ಆಫ್ ಮಸ್ಕಿಟೋ ನೆಟ್ಸ್ ವೈಲ್ ಸ್ಲೀಪಿಂಗ್, ಸೊ ದಟ್ ಈಸ್ ಆಲ್ಸೋ ನೆಸರಿ. ಹೀಗೆ ಇಟ್ ಈಸ್ ಪಾಸಿಬಲ್ ಟು ಕಂಟ್ರೋಲ್ ಮಲೇರಿಯಾ. ಸೊ ಅದಲ್ಲದೆ ಇನ್ ದ ಲೇಟರ್ ಪೀರಿಯಡ್, ಸೊ ಅದರಲ್ಲಿ ಪ್ರಾಪರ್ ಡಯಾಗ್ನೋಸಿಸ್, ಸೊ ಟೆಸ್ಟು ಇದನ್ನು ಕರೆಕ್ಟಾಗಿ ಡಾಕ್ಟ್ರುಗಳು ಮಾಡಿ ಅದಕ್ಕೆ ತಕ್ಕಂತೆ ಆ್ಯಂಟಿಬಯೋಟಿಕ್ಸ್, ಆ್ಯಂಟಿ ಮಲೇರಿಯಲ್ ಡ್ರಗ್ಸ್ ಆರ್ ದೇರ್. ಸೊ ಆ ಆ್ಯಂಟಿ ಮಲೇರಿಯಲ್ ಡ್ರಗ್ಸನ್ನು ತೊಗೊಂಡ್ರೆ ಇಟ್ ಈಸ್ ಪಾಸಿಬಲ್ ಟು ಕಂಟ್ರೋಲ್. ಬಟ್ ವಾಟ್ ಎವರ್ ಇಟ್ ಮೇ ಬಿ, ದಿಸ್ ಈಸ್ ಹೌ ದ ಓವರ್ ಆಲ್ ಪ್ರೋಸೆಸ್ ಆಫ್ ಲೈಫ್ ಸೈಕಲ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಕೇಸ್ ಆಫ್ ಮ್ಯಾನ್ ಆ್ಯಂಡ್ ಮಸ್ಕಿಟೋ. ಸೊ ಅರ್ಥ ಆಯಿತು ಅಂತ ಮಾಡ್ಕೊಂಡಿದ್ದೀನಿ. ಬ್ರೀಫಾಗಿ ಮತ್ತೆ ಹೇಳ್ತೀನಿ ನೋಡಿ. ಇಲ್ಲಿ ಮಲೇರಿಯಲ್ ಫೀವರ್ ದಟ್ ಅಕ್ಕರ್ಸ್ ಇನ್ ಟು ಹೋಸ್, ಒನ್ ಈಸ್ ಮಸ್ಕಿಟೋ, ಅನದರ್ ಒನ್ ಈಸ್ ಮ್ಯಾನ್. ಮಸ್ಕಿಟೋ ಯಾವುದು ಅಂದರೆ ಅನಾಫಿಲಸ್ ಫೀಮೇಲ್ ಮಸ್ಕಿಟೋ. ಅನಾಫಿಲಸ್ ಫೀಮೇಲ್ ಮಸ್ಕಿಟೋ ಯಾವಾಗ ಮನುಷ್ಯನಿಗೆ ಬೈಟ್ ಆಯಿತು ಅದರಲ್ಲಿ ಇನ್ಫೆಕ್ಷನ್ ಇರ್ತದೆ. ಸೊ ಅವುಗಳಲ್ಲಿರುವಂಥ ಇನ್ಫೆಕ್ಷನ್ನು ಸ್ಪೋರೋಝೋಯಿಟ್ ಫಾರ್ಮಲ್ಲಿ ಇರ್ತದೆ, ಮಲೇರಿಯಲ್ ಪ್ಯಾರಾಸೈಟ್ಸು. ದಟ್ ಈಸ್ ಇಂಟ್ರಡ್ಯೂಸ್ಡ್ ಇಂಟು ಮ್ಯಾನ್, ಮನುಷ್ಯನಿಗೆ ಇಂಟ್ರಡ್ಯೂಸ್ ಆಗ್ತದೆ. ಮನುಷ್ಯನಿಗೆ ಇಂಟ್ರಡ್ಯೂಸ್ ಆದಮೇಲೆ ದೇ ರೀಚ್ ಬ್ಲಡ್ ಸ್ಟ್ರೀಮಿಗೆ ಹೋಗ್ತದೆ. ಬ್ಲಡ್ ಸ್ಟ್ರೀಮ್ನಲ್ಲಿ ದೇ ಮೂವ್ಸ್ ಥ್ರೂ ಔಟ್ ದ ಬಾಡಿ, ದೇಹದ ಎಲ್ಲ ಕಡೆಗೆ ಹೋಗ್ತದೆ. ಆ್ಯಂಡ್ ವೆನ್ ಇಟ್ ರೀಚ್ ಲಿವರಿಗೆ ಎಂಟರ್ ಆಗ್ತದೆ. ವೇರ್ ಇನ್ ದ ಲಿವರ್ ಸೆಲ್ಸ್ ದೇ ಮಲ್ಟಿಪ್ಲೈ, ಅವುಗಳು ಮಲ್ಟಿಪ್ಲೈ ಆಗ್ತವೆ. ಮಲ್ಟಿಪ್ಲೈ ಆಗಿ ಡ್ಯಾಮೇಜ್ ಮಾಡ್ತದೆ ಲಿವರ್ ಸೆಲ್ಸನ್ನು ಡ್ಯಾಮೇಜ್ ಆಗಿ ಇನ್ನೊಂದು ಫಾರ್ಮಿಗೆ ದ ಪ್ಯಾರಾಸೈಟ್ ದಟ್ ಚೇಂಜಸ್, ದೇ ಆರ್ ಕಾಲ್ಡ್ ಟ್ರೋಪೋಝೋಯಿಟ್ಸ್ ಅಂತ ಕರಿತೀವಿ. ಈ ಟ್ರೋಪೋಝೋಯಿಟ್ಸ್ ಏನಾಗ್ತದೆ, ಆನ್ ರಿಲೀಸಿಂಗ್ ಫ್ರಮ್ ದ ಲಿವರ್ ಒನ್ಸ್ ಅಗೇನ್ ಎಂಟರ್ ಇನ್ ಟು ಬ್ಲಡ್, ವೇರ್ ಇಟ್ ಎಂಟರ್ಸ್ ಇನ್ ಟು ಆರ್ ಬಿ ಸಿಸ್ಗೆ ಎಂಟ್ರಾಗಿ ಇದಾದ ಕೂಡಲೇ ವೇರ್ ದೇ ಮಲ್ಟಿಪ್ಲೈ ಅಗೇನ್ ಎಸೆಕ್ಷುವಲ್ ಆಗಿ ಮತ್ತೆ ರೀಪ್ರೊಡಕ್ಷನ್ ಶುರು ಮಾಡ್ತದೆ. ಅಲ್ಲಿ ಮೀರೋಝೋಯಿಟ್ಸ್ ಅಂತ ಹೇಳ್ತೀವಿ, ಬಟ್ ಅದನ್ನು ಮೆನ್ಷನ್ ಮಾಡಿಲ್ಲ, ಡೋಂಟ್ ಬಾದರ್ ಅಬೌಟ್ ದ ಟರ್ಮ್. ಸೊ ಇಲ್ಲಿ ಆರ್ ಬಿ ಸಿಯಲ್ಲಿ ದೇ ಮಲ್ಟಿಪ್ಲೈ ಆಗಿ ಒನ್ಸ್ ಅಗೇನ್ ದೇ ರಿಲೀಸ್ಡ್ ಪ್ಯಾರಾಸೈಟ್ಸ್ ಏನಿದೆ ದೇ ಎಂಟರ್ ಇನ್ ಟು ದ ಲಿವರ್ ಅಗೇನ್, ಮತ್ತೆ ಲಿವರಿಗೆ ಹೋಗ್ತದೆ, ಲಿವರನ್ನು ಡ್ಯಾಮೇಜ್ ಮಾಡ್ತದೆ. ಆ್ಯಂಡ್ ಸಮ್ ಆಫ್ ದೆಮ್ ಎಂಟರ್ ಇನ್ ಟು ಅದರ್ ಆರ್ ಬಿ ಸಿಸ್, ಇನ್ನು ಬೇರೆ ಆರ್ ಬಿ ಸಿಗೆ, ಹೆಲ್ತಿ ಆರ್ ಬಿ ಸಿಸ್ಗೆ ಎಂಟರ್ ಆಗ್ತದೆ, ವೇರ್ ದೆ ಮಲ್ಟಿಪ್ಲೈ ಅಗೇನ್ ಆ್ಯಂಡ್ ಅಗೇನ್. ಸೊ ಬೈ ದ ಟೈಮ್ ಇಟ್ ಪ್ರೊಡ್ಯೂಸ್ ಎನ್ ಎಂಜೈಮ್ ಕಾಲ್ಡ್ ಹಿಮೋಝೋಯಿನ್ ಎಂಜೈಮನ್ನು ಪ್ರೊಡ್ಯೂಸ್ ಮಾಡ್ತದೆ. ಆ ಹಿಮೋಝೋಯಿನ್ ಎಂಜೈಮನ್ನು ಪ್ರೊಡ್ಯೂಸ್ ಮಾಡಿದಾಗ ನಮ್ಮಲ್ಲಿ ಚಿಲಿ ಫೀವರ್ ಬರ್ತದೆ. ಸೊ ಇದು ಬಹಳ ಚೆನ್ನಾಗಿ ಡಯಾಗ್ನೈಸ್ ಮಾಡಿ ಅರ್ಲಿ ಟ್ರೀಟ್ಮೆಂಟ್ ಆದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಎಟ್ ಆಲ್. ಇಲ್ಲದೆ ಹೋದರೆ ಜಾಂಡೀಸ್ಗೂ ತಿರುಗ್ತದೆ. ಯಾಕೆಂತಂದರೆ ಬಿಕಾಸ್ ಆಫ್ ಕಂಟಿನ್ಯೂಸ್ ಡ್ಯಾಮೇಜ್ ಆಫ್ ಆರ್ ಬಿ ಸಿಸ್ there may be jaundice also. Along with fever, jaundice ಕೂಡ ಬರ್ತದೆ. ಸೊ ದಟ್ ಈಸ್ ಕಾಲ್ಡ್ ಮಲೇರಿಯಲ್ ಜಾಂಡೀಸ್. ಸೊ ಅದಕ್ಕೆ ಜಾಂಡೀಸು ಜ್ವರ ಎರಡು ಬರ್ತಾ ಇದೆ ಅಂದರೆ ಡಾಕ್ಟ್ರಿಗೆ ಈಸಿಯಾಗಿ ಅರ್ಥ ಮಾಡ್ಕೊಡ್ತಾರೆ ಇದು ಮಲೇರಿಯಾನೇ ಅಂತ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಅಲ್ಲಿ ತನಕ ಹೋಗೋದಕ್ಕೆ ಮೊದಲೇ ಸೊ ದಿಸ್ ಹ್ಯಾಸ್ ಟು ಬಿ ಡಯಾಗ್ನೈಸ್ಡ್ ಪ್ರಾಪರ್ಲಿ. ಸೊ ಟ್ರೀಟ್ಮೆಂಟ್ ಈಸ್ ನೆಸರಿ. ನಾವು ಸೊ ವೆನ್ ದ ಇನ್ಫೆಕ್ಟೆಡ್ ಪರ್ಸನ್ ಈಸ್ ವೆನ್ ದಿ ಮಸ್ಕಿಟೋ ದಟ್ ಬೈಟ್ಸ್, the parasite enter into mosquito again, ಮಸ್ಕಿಟೋಗೆ ಹೋಗ್ತದೆ. ವೇರ್ ಇಟ್ ರೀಚ್ ಇಟ್ಸ್ ಸ್ಟಮಕ್ಕಿಗೆ ಹೋಗ್ತದೆ. ಸ್ಟಮಕ್ಕಿಂದ ಮತ್ತೆ ಸೆಲೆವರಿ ಗ್ಲ್ಯಾಂಡು ಮತ್ತು ಬೇರೆ ಭಾಗ ಅಲಿಮೆಂಟ್ರಿ ಕೆನಾಲಿನ ಬೇರೆ ಭಾಗಲಿಗೆ ರೀಚ್ ಆಗ್ತದೆ. ವೇರ್ ದೇ ಚೇಂಜಸ್ ಇಂಟು ಸ್ಪೋರೋಝೋಯಿಟ್ಸ್ ಅಗೇನ್, ಸ್ಪೋರೋಝೋಯಿಟ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಆ ಸ್ಪೋರೋಝೋಯಿಟ್ ನಾವು ರೆಡಿ ಟು ಇನ್ಫೆಕ್ಟ್, ದೇ ರೆಡಿ ಟು ಎಂಟರ್ ಇಂಟು ಎನಿ ಅದರ್ ಹೆಲ್ತಿ ಪರ್ಸನ್. So this is how the overall process of life cycle that occurs in man and mosquito, that is how the malaria that transmits from one person to another. So this is also very very important. Cycle ನೋಡ್ಕೋಬೇಕು frequent ಆಗಿ, malarial cycle that appeared in the examination frequently. ಅದಲ್ಲದೆ 1 ಮಾರ್ಕ್ ಕ್ವಶನಿಗೆ ಇದರಲ್ಲಿ ಬೇಕಾದಷ್ಟು ಫಾರ್ಮಲ್ಲಿ ಬರ್ಬೋದು. ಇನ್ ವಿಚ್ ಫಾರ್ಮ್ ದ ಮಲೇರಿಯಲ್ ಪ್ಯಾರಾಸೈಟ್ಸ್ ಆರ್ ಇಂಟ್ರಡ್ಯೂಸ್ಡ್ ಅಥವಾ ಇಂಜೆಕ್ಟೆಡ್ ಟು ಮ್ಯಾನ್ ಅಂತ ಕೇಳ್ಬೋದು ಸ್ಪೋರೋಝೋಯಿಟ್ ಫಾರ್ಮಲ್ಲಿ. ಅದಲ್ಲದೆ ಹಿಮೋಝೋಯಿನ್ ಎಂಜೈಮ್ ಅಂದರೆ ಯಾವ ಟೈಪ್ ಎಂಜೈಮ್ ಪ್ರೊಡ್ಯೂಸ್ ಆಗ್ತದೆ, ಸೊ ನೇಮ್ ದ ಎಂಜೈಮ್ ದಟ್ ಪ್ರೊಡ್ಯೂಸ್ ಬೈ ದಿ ಪ್ಲಾಸ್ಮೋಡಿಯಮ್ ಬೈ ದ ಟೈಮ್ ಆಫ್ ಇನ್ಫೆಕ್ಷನ್.
ಸೊ ಇದನ್ನೇ ಕೇಳ್ಬೋದು. ಹಿಮೋಜೋಯಿನ್ ಇದನ್ನೆಲ್ಲ ಹೇಳಬೇಕಾಗ್ತದೆ. ಪ್ರತಿಯೊಂದು ಟರ್ಮನ್ನು ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ಸರಿಯಾಗಿ ಓದ್ಕೊಳ್ಳಿ. ಗೊತ್ತಾಗದಿದ್ದನ್ನು ಮತ್ತೆ ಬಂದು ಕೇಳಿ. ಸೊ ದಿಸ್ ಈಸ್ ಹೌ ದ ಓವರ್ ಆಲ್ ಪ್ರೋಸೆಸ್ ಆಫ್ ಲೈಫ್ ಸೈಕಲ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಕೇಸ್ ಆಫ್ ಮ್ಯಾನ್ ಆ್ಯಂಡ್ ಮಸ್ಕಿಟೋ. ನಾವು ಸೊ ಈಗ ಇದಾದ ಮೇಲೆ how to control, preventing measures. Preventing measures of any of these diseases, that is contagious diseases, transmitting diseases. ಹಾಗೆ ಇವುಗಳನ್ನು ಕಂಟ್ರೋಲ್ ಮಾಡಬೇಕು ಅನ್ನೋಂಥದ್ದು. Several methods are there, several precautions we have to take to avoid any of these diseases. ಈಗ ಫಸ್ಟ್ ಆಫ್ ಆಲ್ ಪರ್ಸನಲ್ ಆ್ಯಂಡ್ ಪಬ್ಲಿಕ್ ಹೈಜೀನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಸ್ವಚ್ಛತೆ ಮತ್ತು ನಮ್ಮ ಸುತ್ತಮುತ್ತಲಿರುವಂಥ ನೈರ್ಮಲ್ಯವನ್ನು ತೆಗೆದುಹಾಕುವಂಥದ್ದು, ನಿರ್ಮಲೀಕರಣವನ್ನು ಮಾಡುವಂಥದ್ದು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಸನಲ್ ಆ್ಯಂಡ್ ಪಬ್ಲಿಕ್ ಹೈಜೀನ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ಲಿ, ಅದರ್ ದ್ಯಾನ್ ದ್ಯಾಟ್ ವಾಟ್ ವೇ ದೇ ಟ್ರಾನ್ಸ್ಮಿಟ್ಸ್ ಅನ್ನೋದಾದರೆ ಫುಡ್ಡು, ವಾಟರು, ಮೈನ್ಲಿ ಫುಡ್ಡು, ವಾಟರು, ಏರ್ ಇರ್ಬೋದು ಕೆಲವು ಸಲ. ಸೊ ಹೀಗೆ ಏರ್ ಮೂರು ಇದರಲ್ಲಿ ಯಾವ ರೀತಿ ಇರಬೇಕು ಅಂತ. ಹೈಜಿನಿಕ್ ಕಂಡೀಷನ್ ಇನ್ ಫುಡ್, ಹೈಜೀನ್, ಫ್ರೆಶ್ಲಿ ಪ್ರಿಪೇರ್ಡ್ ಫುಡ್. ಸೊ ಆ ಇದರಲ್ಲಿ ಪ್ರಾಪರ್ಲಿ ಫಿಲ್ಟರ್ಡ್, ಹೈಜಿನಿಕ್ ಕಂಡೀಷನಲ್ಲಿರೋಂಥ ಫಿಲ್ಟರ್ ಆಗಿರೋಂಥ ನೀರನ್ನು ಕುಡಿಯುವಂಥದ್ದು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲಿ ಹೋದರೂ ಕೂಡ ನಾವು ಫುಡ್ಡನ್ನು ಸರಿಯಾದ ಜಾಗದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಇರೋವಂಥ ಆಹಾರವನ್ನೇ ಯೂಸ್ ಮಾಡಬೇಕು. ಆ್ಯಂಡ್ ಅದರ್ ದ್ಯಾನ್ ದಟ್ ವಾಟರ್ ಆಲ್ಸೋ. ಆ್ಯಂಡ್ ಏರ್ ಬಾರ್ನ್ ಡಿಸೀಸ್ಗೆ ಸೊ ಅವಾಯ್ಡ್ ಕಾಂಟ್ಯಾಕ್ಟಿಂಗ್, ಯೂಸಿಂಗ್ ಮಾಸ್ಕ್ಸ್. ಈಗಿನ ದಿನದಲ್ಲಿ ಹೇಳೋವಂಥದ್ದೇನಿಲ್ಲ. ಹಾಗೆ ಕೆಲವು ಏರ್ ಬಾರ್ನ್ ಡಿಸೀಸಸ್ಗೆ ಸೊ ಸೋಷಿಯಲ್ ಡಿಸ್ಟೆನ್ಸಿಂಗು ಅಥವಾ ಬೇರೆ ಥರ ಇದರಲ್ಲಿ ನಾವು ಮಾಸ್ಕ್ ಹಾಕ್ಕೊಳ್ಳೋದಾಗಲಿ, ಸೊ ಒಳ್ಳೆಯ ಕಂಡೀಷನಲ್ಲಿರೋವಂಥದ್ದಾಗಲಿ, ಸೊ ಗ್ಯಾದರಿಂಗ್ಸನ್ನು ಇದರಲ್ಲಿ ಸೇರದೇ ಇರೋ ಥರ ಆಗಲಿ. ಸೊ ಆಲ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಹೌ ಇಟ್ ಈಸ್ ಪಾಸಿಬಲ್. ನೆಕ್ಸ್ಟು ಅದಾದ ಮೇಲೆ ಇನ್ನೇನು ಅಂದರೆ ನಮ್ಮಲ್ಲಿ ವಿ ಆರ್ ಎವ್ರಿ ಡೇ ಸೋ ಮಚ್ ಆಫ್ ವೇಸ್ಟ್ ಈಸ್ ಆ್ಯಕ್ಚುಲಿ ಕಲೆಕ್ಟೆಡ್ ಇನ್ ಅವರ್ ಹೋಮ್ ಅಥವಾ ಎನಿ ರೀಜನ್. ಯಾವುದೇ ಜಾಗದಲ್ಲಿ ವೇಸ್ಟ್ ಕಲೆಕ್ಷನ್ ಆಗ್ತದೆ. ಪ್ರಾಪರ್ ಡಿಸ್ಪೋಸಲ್ ಆಫ್ ದೀಸ್ ವೇಸ್ಟ್ ಎಲ್ಲಾಯಿತು ಅಲ್ಲಿ ಎಸೆಯುವಂಥದ್ದಾಗಲಿ. ಈಗ ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ಕು, ರಬ್ಬರು, ಮೆಟಲ್ಲು ಆ್ಯಂಡ್ ವೇರಿಯಸ್ ಅದರ್ ಯೂಸ್ಡ್ ಆ್ಯಂಡ್ ಅನ್ಯೂಸಬಲ್ ಥಿಂಗ್ಸನ್ನು ವಿ ಆರ್ ಡಿಸ್ಪೋಸಿಂಗ್. ಅವುಗಳನ್ನು ಎಲ್ಲಾಯಿತು ಅಲ್ಲಿ ಎಸೆಯೋದ್ರಿಂದ ಏನಾಗ್ತದೆ ಅಂತಂದರೆ ಅನ್ನೆಸೆಸರಿ ಡಂಪಿಂಗ್ ಆಫ್ ದೀಸ್ ವೇಸ್ಟ್ ಮೇ ಕಾಸ್ ಸಿವಿಯರ್ ಪ್ರಾಬ್ಲಮ್. ಸೊ ಅವುಗಳನ್ನು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು, ಅದನ್ನು ಪ್ರಾಪರ್ ಡಿಸ್ಪೋಸಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರ್ವೈಸ್ ಮಸ್ಕ್ಯೂಟೋ ಡೆವಲಪ್ಮೆಂಟು ಅಥವಾ ವೇರಿಯಸ್ ಅದರ್ ಪ್ಯಾಥೋಜನ್ಸ್ ದೇ ಮೇ ಡೆವಲಪ್ ಇನ್ ಸಚ್ ರೀಜನ್ಸ್. ಅದಲ್ಲದೆ ಹ್ಯೂಮನ್ ಎಕ್ಸ್ಕ್ರೀಟಾ, ಫ್ಲಶ್ ಔಟ್ಸ್ ಇರೋವಂಥದ್ದು, ಫ್ಲಶ್ ಔಟ್ಸ್ ಯೂಸ್ ಮಾಡೋವಂಥದ್ದು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರಲ್ಲಿ ಎಲ್ಲದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟೆಪ್ ಅಥವಾ ಮೆಷರ್ ಟು ಟೇಕ್, that is to avoid any of these transmitting diseases. And periodic disinfection our surroundingsಲ್ಲಿ ಅವಾಗವಾಗ ಕ್ಲೀನ್ ಮಾಡಿ ಡಿಸ್ಇನ್ಫೆಕ್ಷನ್ ಹೊಡೆಯುವಂಥದ್ದು. ಈಗ ಬಹಳಷ್ಟು ಟೈಮ್ ಏನಾಗ್ತದೆ ಅಂತಂದರೆ ಯೂಶ್ವಲಿ ಸಮ್ಟೈಮ್ಸ್ ದ ಪ್ಯಾಥೋಜನ್ಸ್, ಜೆರ್ಮ್ಸ್ ದೇ ಡೆವಲಪ್. ಅಲ್ಲಿ ಆ ಜಾಗಗಳಲ್ಲಿ ಡಿಸ್ಇನ್ಫೆಕ್ಷನ್ ಮಾಡೋವಂಥದ್ದು. ಈಗ ನೀವು ಬಹಳಷ್ಟು ಟೈಮ್ ಕೇಳಿರ್ಬೋದು, ನೋಡಿರ್ಬೋದು, ನಿಮ್ಮ ಏರಿಯಾಗಳಲ್ಲಿ ಯಾವ ಪೀರಿಯಡಲ್ಲಿ ಮಸ್ಕಿಟೋ ಜಾಸ್ತಿ ಆಗ್ತದೆ ಆವಾಗ ಕಾರ್ಪೊರೇಷನ್ನವ್ರು ಬಂದು ಫಾಗಿಂಗು ಇದು ಬೇರೆ ಬೇರೆ ಟೈಪಲ್ಲಿ ಮಾಡ್ತಾರೆ. ಅದೇ ರೀತಿ ನಾವು ಪರ್ಟಿಕ್ಯುಲರಾಗಿ ನಮ್ಮ ಮನೆಯ ಸುತ್ತಮುತ್ತಲನ್ನು ಕ್ಲೀನಾಗಿ ಇಟ್ಕೊಂಡು ಆಫನ್ ವಿ ಹ್ಯಾವ್ ಟು ಪೀರಿಯಾಡಿಕಲಿ ವಿ ಹ್ಯಾವ್ ಟು ಯೂಸ್ ದಟ್ ಈಸ್ ಡಿಸ್ಇನ್ಫೆಕ್ಟೆಂಟ್ಸ್. ಆ ಡಿಸ್ಇನ್ಫೆಕ್ಟೆಂಟ್ಸನ್ನು ಯೂಸ್ ಮಾಡಿ ಅವುಗಳ ಇನ್ಫೆಕ್ಷನನ್ನು ತೆಗೆದುಹಾಕುವಂಥದ್ದು, ಜೆರ್ಮ್ಸನ್ನು ಸಾಯಿಸುವಂಥದ್ದು, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದರ್ ದ್ಯಾನ್ ದಟ್ ಕ್ಲೋಸ್ಡ್ ಕಾಂಟ್ಯಾಕ್ಟ್ಸು, ಅನ್ನೆಸೆಸರಿ ಗ್ಯಾದರಿಂಗ್ಸು ಇನ್ ದೀಸ್ ಡೇಸ್ ಆ್ಯಸ್ ಯು ನೋ ಅದನ್ನು ಅವಾಯ್ಡ್ ಮಾಡಬೇಕು.
Other than that, vaccination, antibiotics and various drugs, they may be very useful to avoid any of these diseases. ಈಗ ವ್ಯಾಕ್ಸಿನೇಷನ್ ಯಾವ ಟೈಮ್ನಲ್ಲಿ ಯಾವ ಟೈಪಲ್ಲಿ ಡಿಸೀಸ್ ಇದೆ ಅದಕ್ಕೆ ತೊಗೊಳ್ಳೋವಂಥದ್ದು ಅದು ನೋಡಬೇಕು. ಅದಲ್ಲದೆ ಅಕಸ್ಮಾತ್ ಕಾಯಿಲೆ ಬಂದಾಗ ಯಾವ ಟೈಪ್ ಆ್ಯಂಟಿಬಯೋಟಿಕ್ಸು ಸರಿಯಾದ ಇದರಲ್ಲಿ ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಿ ತೊಗೊಳ್ಳೋವಂಥದ್ದು, ಅದಕ್ಕೆ ಯೂಸ್ ಮಾಡೋವಂಥ ಡ್ರಗ್ಸ್ ಏನಿದೆ ಅವುಗಳನ್ನು ಸರಿಯಾಗಿ ನೋಡೋವಂಥದ್ದು, ಇದೆಲ್ಲ ನೋಡ್ಕೋಬೇಕು. And other than that, unnecessary that is accumulation of stagnancy of water in the nearby region, ಅಥವಾ ವೇರಿಯಸ್ ಅದರ್ ಇದರಲ್ಲೂ ಕೂಡ ಡಿಸ್ಪೋಸಲ್ ಆಗುವಂಥ ಜಾಗದಲ್ಲಿ ನೀರು, ಕೊಳೆ ನೀರು, ಕೊಳಕು ನೀರು ಎಲ್ಲಿ ಸೇರ್ತದೆ ಅಂಥ ಜಾಗಗಳನ್ನು ಕ್ಲೀನ್ ಮಾಡಿಸೋವಂಥದ್ದು, ಅವುಗಳಲ್ಲಿ ಕ್ಲೀನ್ ಮಾಡಿ ಅವುಗಳನ್ನು ಶುದ್ಧೀಕರಣ ಮಾಡೋವಂಥದ್ದು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವುಗಳನ್ನು ಡಿಸ್ಇನ್ಫೆಕ್ಟೆಂಟ್ ಮಾಡೋವಂಥದ್ದು, ಅವುಗಳನ್ನು ಸರಿಯಾಗಿ ಇದು ಮಾಡ್ಕೊಳ್ಳೋವಂಥದ್ದು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ ವೇರಿಯಸ್ ಅದರ್ ವಾಟರ್ ಬಾಡೀಸ್, ಪರ್ಟಿಕ್ಯುಲರ್ಲಿ ಸ್ಟಾಗ್ನೆಂಟ್ ವಾಟರ್, ಕೆಲವು ಸಲ ಕೆರೆ ಅಥವಾ ನದಿಗಳಲ್ಲಿ ಇದರಲ್ಲಿ ಸಮ್ ಟೈಪ್ ಆಫ್ ಫಿಶಸ್, ಗಾಂಬೂಸಿಯಾ ಫಿಶಸ್ ಅಂತ ಕರಿತೀವಿ, ಗಪ್ಪಿ ಫಿಶಸ್, ಗಪ್ಪಿ ಅಥವಾ ಗಾಂಬೂಸಿಯಾ ಜುವಾಲಜಿಕಲ್ ನೇಮ್. ಗಾಂಬೋಸಿಯನ್ ಫಿಶಸ್ಸನ್ನು ಅವುಗಳನ್ನು ಬಿಟ್ಟರೆ ವೆನ್ ದೇ ಬ್ರೀಡ್ ಇನ್ ಸಚ್ ವಾಟರ್ ರೀಜನ್ಸ್, ದೇ ಫೀಡ್ ಆನ್ ದ ಲಾರ್ವೆ ಆಫ್ ಮಸ್ಕ್ಯೂಟೋವನ್ನು ತಿಂದು ಹಾಕ್ತದೆ, ಮಸ್ಕ್ಯೂಟೋ ಲಾರ್ವೆಯನ್ನು ತಿಂದು ಹಾಕ್ತದೆ. ಸೊ ಮೇಜರ್ಲಿ ಮಸ್ಕ್ಯೂಟೋ ಇರ್ಬೋದು ಅಥವಾ ಎನಿ ಅದರ್ ಟೈಪ್ ಆಫ್ ಸ್ಮಾಲ್ ಇನ್ಸೆಕ್ಟ್ಸ್ ಇರ್ಬೋದು, ದೇ ಆರ್ ದ ಟ್ರಾನ್ಸ್ಮಿಟರ್ಸ್, ದೇ ಆರ್ ದ ಕ್ಯಾರಿಯರ್ಸ್ ಆಫ್ ಡಿಸೀಸಸ್. ಸೊ ಅವುಗಳನ್ನು ನಿರ್ಮೂಲನೆ ಮಾಡಿದರೆ ಇಟ್ ಈಸ್ ಪಾಸಿಬಲ್ ಟು ಅವಾಯ್ಡ್ ಸಚ್ ಡಿಸೀಸಸ್. ಆದ್ದರಿಂದ ಅವುಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಅವಾಯ್ಡಿಂಗ್ ಆಫ್ ದಿಸ್ ಬೈ ಸ್ಟಾಗ್ನೆನ್ಸಿ ಆಫ್ ವಾಟರ್ ಮಸ್ಟ್ ಬಿ ಅವಾಯ್ಡೆಡ್. ಆ್ಯಂಡ್ ಆಫನ್ ವಿ ಹ್ಯಾವ್ ಟು ಕ್ಲೀನ್ ದ ವಾಟರ್. ಸೊ ಅಲ್ಲಿ ಕ್ಲೀನ್ ಮಾಡಿಸೋವಂಥದ್ದಾಗಲಿ, ಅವುಗಳಿಗೆ ಎಲ್ಲಿ ಯಾವುದೇ ಆಗಲಿ ಜರ್ಮ್ಸ್ ಬೆಳೀದೇ ಇರೋ ಥರ ನೋಡ್ಕೊಳ್ಳೋವಂಥದ್ದಾಗಲಿ, ಅದಲ್ಲದೆ ಕೆಲವು ಜಾಗದಲ್ಲಿ ಫಿಶಸ್ಸನ್ನು ಬಿಡೋವಂಥದ್ದಾಗಲಿ, ದಟ್ ಮೇ ಬಿ ವೆರಿ ಯೂಸ್ಫುಲ್ ಟು ಅವಾಯ್ಡ್ ದೀಸ್ ಡಿಸೀಸಸ್. ಹೀಗೆ ಸೆವರಲ್ ಮೆಷರ್ಸ್ ಆರ್ ದೇರ್. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್, ನೋಡ್ಕೋಬೇಕು. ಹೀಗೆ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್ ಕ್ಯಾನ್ ಬಿ ಅವಾಯ್ಡೆಡ್ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್. ವಾಟ್ ಎವರ್ ದ ಡಿಸೀಸಸ್ ದಟ್ ಆರ್ ಮೆನ್ಷನ್ಡ್, ಅವುಗಳನ್ನು ಮತ್ತು ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ಮತ್ತು ಪ್ರಿವೆಂಟಿಂಗ್ ಮೆಷರ್ಸನ್ನು ಡಿಸ್ಕಸ್ ಮಾಡಿ ಆಯಿತು. ಈಗ ಬೇರೆ ಬೇರೆ ಟೈಪಲ್ಲಿ ಡಿಸೀಸಸ್ ಹೇಗೆ ಬರ್ತದೆ ಅನ್ನೋದು ಗೊತ್ತಿದೆ. ಕೆಲವು ವಾಟರ್ ಬಾರ್ನ್ ಡಿಸೀಸು, ಕೆಲವು ಫುಡ್ಡು ವಾಟ್ರಲ್ಲಿ ಬರ್ತದೆ, ಅಥವಾ ಏರಲ್ಲಿ ಟ್ರಾನ್ಸ್ಮಿಟ್ ಆಗುವಂಥದ್ದು ಇದೆ. ಕೆಲವು ವೈರಲ್ ಡಿಸೀಸಸ್ ಈಗ ಟ್ರಾನ್ಸ್ಮಿಟ್ ಆಗುವಂಥದ್ದು ಫುಡ್ಡು, ವಾಟರು, ಇದರಲ್ಲಿ ಇದಾಗ್ತದೆ. ಅದಲ್ಲದೆ ಕಾಮನ್ ಕೋಲ್ಡ್ ಇರ್ಬೋದು, ಈಗ ಹೇಳ್ತು, ನಿಮೋನಿಯಾ ಇರ್ಬೋದು, ಅವೆಲ್ಲ ಏರ್ ಬಾರ್ನ್ ಡಿಸೀಸು. ಸೊ ಇಂಟಿಮೇಟ್ ಕಾಂಟ್ಯಾಕ್ಟ್, ಸೊ ಇದರಲ್ಲಿ ಕ್ಲೋಸ್ನೆಸ್, ಸೊ ಅಥವಾ ಶೇರಿಂಗ್ ಆಫ್ ಥಿಂಗ್ಸ್, ದೇ ಮೇ ಟ್ರಾನ್ಸ್ಮಿಟ್ಸ್ ದೀಸ್ ಡಿಸೀಸಸ್. ಅದಲ್ಲದೆ ಬೇರೆ ಟೈಪಲ್ಲಿ ಬ್ಯಾಕ್ಟೀರಿಯಲ್ ಡಿಸೀಸಸ್ ಬರ್ಬೋದು. ಬ್ಯಾಕ್ಟೀರಿಯಾದಿಂದ ಬರುವಂಥ ಡಿಸೀಸಸ್ಸು ಹೇಳಿದೆ. ಆ ಬ್ಯಾಕ್ಟೀರಿಯಾ ಡಿಸೀಸು ಕೂಡ ಸೊ ಥ್ರೂ ಫುಡ್ಡು ಅಥವಾ ವಾಟರು ಇದರಲ್ಲಿ ಟ್ರಾನ್ಸ್ಮಿಟ್ ಆಗ್ಬೋದು ಫ್ರಮ್ ಒನ್ ಪರ್ಸನ್ ಟು ಅನದರ್. ಸೊ ಅದರ್ ದ್ಯಾನ್ ದ್ಯಾಟ್ ಸಮ್ ಆಫ್ ದಿ ಹೆಲ್ಮಿಂಥಸ್ ಡಿಸೀಸಸ್, ಸೊ ಸಮ್ ಆಫ್ ದಿ ವರ್ಮ್ಸ್ ಡಿಸೀಸಸ್, ಆಸ್ಕ್ಯಾರಿಸ್ ಇರ್ಬೋದು, ಆಸ್ಕೇರಿಯೇಸಿಸ್ ಹೇಳ್ತು. ಅದಲ್ಲದೆ ರಿಂಗ್ ವರ್ಮು, ದಟ್ ಈಸ್ ಎಲಿಫೆಂಟಿಯೇಸಿಸ್ ಇರ್ಬೋದು. ದೇ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಹೆಲ್ಮಿಂಥಸ್ ಡಿಸೀಸಸ್ ಆ್ಯಕ್ಚುಲಿ ದೇ ಆರ್. ಸೊ ಹೀಗೆ ಕೆಲವು ಹೆಲ್ಮಿಂಥಸ್ ಬರುವಂಥ ಡಿಸೀಸಸ್ ಇದೆ, ಇವುಗಳನ್ನು ಕೂಡ ಸರಿಯಾಗಿ ನೋಡ್ಕೋಬೇಕು. ದಟ್ ಕಂಪ್ಲೀಟ್ಸ್ ದಟ್ ಈಸ್ ಡಿಸೀಸಸ್, ಹ್ಯೂಮನ್ ಹೆಲ್ತ್ ಡಿಸೀಸಸ್ಸಲ್ಲಿ ಹೆಲ್ತಿಗೆ ತಕ್ಕಂತೆ ನಾವು ಹೇಗೆ ಇರಬೇಕು ಅನ್ನೋಂಥದ್ದಕ್ಕೆ ಯಾವ್ಯಾವ ಡಿಸೀಸಸ್ಸು ಬರ್ತದೆ ಅನ್ನೋಂಥದ್ದು ಫ್ಯೂ ಡಿಸೀಸಸ್ ದೇ ಆರ್ ಮೆನ್ಷನ್ಡ್, ಅವುಗಳನ್ನು ಇಲ್ಲಿ ಡಿಸ್ಕಸ್ ಮಾಡಿದ್ದಾಯಿತು. ದಟ್ ಕಂಪ್ಲೀಟ್ಸ್ ದಿ ಫಸ್ಟ್ ಟಾಪಿಕ್ ಇನ್ ದಿಸ್ ಚಾಪ್ಟರ್. ಈಗ ನೆಕ್ಸ್ಟು ಇನ್ ಕಂಟಿನ್ಯೂಯೇಷನ್ ವಿತ್ ದಿಸ್ ಒನ್, ಇದರ ಕಂಟಿನ್ಯೂಯೇಷನ್ನಲ್ಲಿ ನೋಡ್ತಾ ಹೋದರೆ ನಾವು ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಇಮ್ಯುನಿಟಿ. ಈಗಿನ ದಿನದಲ್ಲಿ ಇಮ್ಯುನಿಟಿ ಬಗ್ಗೆನೂ ನಾವು ಹೇಳಬೇಕಾಗಿಲ್ಲ. ಆಗಲೇ ಇಮ್ಯುನಿಟಿ ಬಗ್ಗೆ ಎಲ್ಲ ಕಡೆ ಯಾವಾಗಲೂ ನಿಮ್ಮ ಇಮ್ಯೂನ್ ಸಿಸ್ಟಮನ್ನು ಜಾಸ್ತಿ ಮಾಡ್ಕೊಳ್ಳಿ, ಕೋವಿಡನ್ನು ದೂರ ಇಡಿ ಅಂತ ಹೇಳಿ ಬೇರೆ ಬೇಕಾದಷ್ಟು ಸ್ಟೇಟ್ಮೆಂಟ್ಸನ್ನು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಇಮ್ಯೂನ್ ರೈಸ್ ಮಾಡ್ಕೊಳ್ಳೋವಂಥದ್ದು. ಇಮ್ಯೂನ್ ಸಿಸ್ಟಮ್ ಅಂದ್ರೇನು, ಇಮ್ಯುನಿಟಿ ಅಂದ್ರೇನು? ದಟ್ ಈಸ್ ನಥಿಂಗ್ ಬಟ್ ಬಾಡಿ ರೆಸಿಸ್ಟೆನ್ಸ್, ಬಾಡಿ ಕೆಪಾಸಿಟಿ ಟು ಅವಾಯ್ಡ್ ಎನಿ ಟೈಪ್ ಆಫ್ ಡಿಸೀಸಸ್. ಈಗ ಅವರ್ ಓನ್ ಬಾಡಿ ಹ್ಯಾಸ್ ಅವರ್ ಓನ್ ಬಿಲ್ಟ್ ಇನ್ ಕೆಪಾಸಿಟಿ ಟು ಅವಾಯ್ಡ್ ಮೆನಿ ಆಫ್ ದಿ ಡಿಸೀಸಸ್. ಬೇಕಾದಷ್ಟು ಡಿಸೀಸಸ್ಸನ್ನು ಅವಾಯ್ಡ್ ಮಾಡಿ ತಡೆಯೋ ಶಕ್ತಿ ನಮ್ಮ ದೇಹಕ್ಕೆ ಇರ್ತದೆ. ಆ ದೇಹಕ್ಕೆ ಇರುವಂಥ ಶಕ್ತಿಯನ್ನು ಇಮ್ಯುನಿಟಿ ಅಂತ ಕರಿತೀವಿ, ರೆಸಿಸ್ಟೆನ್ಸ್. ಸೊ
that is immunity is nothing but resistance of an organism against various pathogens by the immune system. Normally immunity that is present, that is actually produced by the immune system. Immune system present in various form, particularly in the blood. ಆ ಬ್ಲಡ್ಡಿನ ಇದರಲ್ಲೂ ನೆಕ್ಸ್ಟ್ ಸ್ಟೆಪ್ಗಳಲ್ಲಿ ಬೇರೆ ಬೇರೆ ಟೈಪಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಹೋಗ್ತದೆ. ಸೊ ಬಟ್ ಎನಿವೇ ಇಮ್ಯೂನ್ ಸಿಸ್ಟಮ್, ಸೊ ದಟ್ ಪ್ರೊವೈಡ್ಸ್ ರೆಸಿಸ್ಟೆನ್ಸ್ ಅಗೇನೆಸ್ಟ್ ವೇರಿಯಸ್ ಡಿಸೀಸಸ್. ಸೊ ಹೀಗೆ ರೆಸಿಸ್ಟೆನ್ಸನ್ನು ತಗೊಳ್ಳೋವಂಥದ್ದು ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ರೆಸಿಸ್ಟೆನ್ಸ್ ಇಲ್ಲ ಅಂತಂದರೆ ವಿ ಆರ್ ಸಸೆಪ್ಟಬಲ್ ಫಾರ್ ವೇರಿಯಸ್ ಪ್ರಾಬ್ಲಮ್ಸ್. ಈಗ ಭಾಳಷ್ಟು ನಿಮಗೆ ಎಕ್ಸಾಂಪಲ್ಸ್ ಗೊತ್ತಿದೆ. ಈಗ ಕೆಲವರಿಗೆ ಭಾಳಷ್ಟು ಇದರಲ್ಲಿ ಸ್ವಲ್ಪ ಸಣ್ಣ ವ್ಯತ್ಯಾಸ ಆದರೆ ಸಾಕು, ಸಣ್ಣಗೆ ಮಳೆಯಲ್ಲಿ ನಿಂತರೆ ಸಾಕು ಅಥವಾ ಹೊರಗಡೆ ಶೀತದಲ್ಲಿ ಓಡಾಡಿದರೆ ಸಾಕು, ಸೊ ಇದರಲ್ಲಿ ಅವರಿಗೆ ಬಹಳ ಬೇಗ ಶೀತ ಆಗ್ತದೆ, ಅವರಿಗೆ ರೆಸಿಸ್ಟೆನ್ಸ್ ಪವರ್ ಇಲ್ಲ ಅಂತ ಹೇಳ್ತೀವಿ, ಅವರಿಗೆ ಆ ಶಕ್ತಿನೇ ಇಲ್ಲ ಅಂತ ಹೇಳ್ತೀವಿ. ಇನ್ನು ಕೆಲವರು ಮಳೆಯಲ್ಲೇ ನೆನೀತಾರೆ, ಮಳೆಗಾಲದಲ್ಲಿ ಐಸ್ ಕ್ರೀಮ್ ತಿಂತಾರೆ, ಅವರಿಗೆ ಯಾವುದೇ ವ್ಯತ್ಯಾಸ ಆಗೋದಿಲ್ಲ, ಅವರಿಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಹೇಗೆ ಬರ್ತದೆ ಇದೆಲ್ಲ ಅಂತಂದರೆ ಥ್ರೂ ಅವರ್ ಜೀನ್ಸ್. ಅವುಗಳು ಬರೋವಂಥದ್ದು ನಮ್ಮ ಜೀನ್ಸ್ ಇದ್ರ ಮೂಲಕ ನಮಗೆ ಬಂದಿರ್ತದೆ, ಬೈ ಬರ್ತ್ ಬಂದಿರ್ತದೆ, ಅಥವಾ ಕೆಲವು ಆಮೇಲೆ ಡೆವಲಪ್ ಆಗ್ತಾ ಹೋಗ್ತದೆ. ದೇರ್ ಬೈ ಸೊ ವಿ ಗೆಟ್ ರೆಸಿಸ್ಟೆನ್ಸ್ ಎಗೇನೆಸ್ಟ್ ವೇರಿಯಸ್ ದೋಸ್ ಡಿಸೀಸಸ್. ಅವುಗಳ ವಿರುದ್ಧವಾಗಿ ನಮ್ಮ ದೇಹ ಕಾಪಾಡಿಕೊಳ್ಳುವಂಥ ಶಕ್ತಿಯನ್ನು ಡೆವಲಪ್ ಮಾಡ್ಕೊಳ್ತದೆ. ದಟ್ ಈಸ್ ಕಾಲ್ಡ್ ಅ ರೆಸಿಸ್ಟೆನ್ಸ್. ಈಗ ಈ ಇಮ್ಯುನಿಟಿಗೆ ತಕ್ಕಂತೆ ಹೇಗಿದೆ ಅಂತಂದರೆ ದ ಇಮ್ಯೂನ್ ಸಿಸ್ಟಮ್ ಆಫ್ ಅವರ್ ಬಾಡಿ ಎಕ್ಸ್ಪ್ರೆಸ್ ಇನ್ 2 ಡಿಫ್ರೆಂಟ್ ವೇಸ್. 2 ಟೈಪಲ್ಲಿ ಎಕ್ಸ್ಪ್ರೆಸ್ ಆಗ್ತದೆ. ಒಂದನೇದು ಇನ್ನೇಟ್ ಇಮ್ಯುನಿಟಿ ಅಥವಾ ಇನ್ಬಾರ್ನ್ ಇಮ್ಯುನಿಟಿ ಅಂತ ಕರಿತೀವಿ. ಇನ್ಬಾರ್ನ್ ಅಂದರೆ ಬೈ ಬರ್ತ್ ಇರೋ ಅಂಥ ಇಮ್ಯುನಿಟಿ, ದಟ್ ಈಸ್ ಇನ್ನೇಟ್ ಇಮ್ಯುನಿಟಿ. ಈ ಇನ್ನೇಟ್ ಇಮ್ಯುನಿಟಿ ಹೇಗೆ ಇದಾಗುತ್ತೆ ಅಂದರೆ ದಟ್ ವೇರೀಸ್ ಫ್ರಮ್ ಇಂಡಿವಿಜುವಲ್ಸ್ ಟು ಇಂಡಿವಿಜುವಲ್ನಿಂದ ಇಂಡಿವಿಜುವಲಿಗೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಅವರವರ ಬಾಡಿಯ ರೆಸಿಸ್ಟೆನ್ಸ್ ಕೆಪಾಸಿಟಿ ವ್ಯತ್ಯಾಸ ಇದೆ, ಗೊತ್ತಿದೆ. ಹಾಗೆ ದ ಇನ್ನೇಟ್ ಇಮ್ಯುನಿಟಿ ದಟ್ ಈಸ್ ಕಾಂಜನೈಟಲ್, ಜೆನೆಟಿಕ್ಸ್ ಮೂಲಕ ಬಂದಿರ್ತದೆ, ಜೀನ್ಸ್ ಮೂಲಕ ನಮ್ಮ ದೇಹದಲ್ಲಿ ಅದು ಎಕ್ಸ್ಪ್ರೆಸ್ ಆಗ್ತದೆ. ಸೊ ಹಾಗೆ ಬರುವಂಥದ್ದು ಇನ್ನೇಟ್ ಅಥವಾ ಇನ್ಬಾರ್ನ್ ಇಮ್ಯುನಿಟಿ. ಆ್ಯಂಡ್ ದಿಸ್ ಈಸ್ ನಾಟ್ ಸ್ಪೆಸಿಫಿಕ್ ಎಗೇನೆಸ್ಟ್ ಎನಿ ಟೈಪ್ ಆಫ್ ಡಿಸೀಸಸ್. ಯಾವುದೇ ಒಂದು ಸ್ಪೆಸಿಫಿಕ್ ಟೈಪ್ ಡಿಸೀಸ್ ಅಲ್ಲ, ಜನರಲ್ ಬಾಡಿ ಡಿಫೆನ್ಸ್. ಇಟ್ ಈಸ್ ಅ ಬಾಡಿ ಎಬಿಲಿಟಿ ಏನಿದೆ, ಇಟ್ ಈಸ್ ದ ಎಬಿಲಿಟಿ ಆಫ್ ಅವರ್ ಬಾಡಿ to resist against a wide range of pathogens, wide range of diseases. ವೈಡ್ ರೇಂಜ್ನಲ್ಲಿ ಆ ಡಿಸೀಸನ್ನು ಬರೋದನ್ನು ತಡೆಯೋದಕ್ಕೆ ಇರುವಂಥ ನಮ್ಮ ದೇಹದ ಶಕ್ತಿಯನ್ನೇ ಇನ್ನೇಟ್ ಇಮ್ಯುನಿಟಿ ಅಂತ ಕರಿತೀವಿ. ಆದ್ದರಿಂದ ಇದನ್ನು ಒಂದು ಇದರಲ್ಲಿ ನಾನ್ ಸ್ಪೆಸಿಫಿಕ್ ಅಂತ ಕೂಡ ಹೇಳ್ತೇವೆ. ಇಟ್ ಈಸ್ ನಾಟ್ ಅ ಸ್ಪೆಸಿಫಿಕ್ ಅಗೇನೆಸ್ಟ್ ಎನಿ ಪರ್ಟಿಕ್ಯುಲರ್ ಟೈಪ್ ಆಫ್ ಡಿಸೀಸ್. ಸೊ ಆದ್ದರಿಂದ ಇಟ್ ಈಸ್ ಆಲ್ಸೋ ಕಾಲ್ಡ್ ಅ ನಾನ್ ಸ್ಪೆಸಿಫಿಕ್. ಇಟ್ ಈಸ್ ಬೈ ಬರ್ತ್ ವಿ ಹ್ಯಾವ್ ಗಾಟ್ ದ ರೆಸಿಸ್ಟೆನ್ಸ್. ಈಗ ಮನೆಯಲ್ಲೇ ನೀವು ಅಣ್ಣ ತಮ್ಮ ಅಕ್ಕ ತಂಗಿ ಇರ್ಬೋದು, ಒಬ್ಬೊಬ್ಬರ ದೇಹದ ಇದೇನಿದೆ ವೈಚಿತ್ರ್ಯಗಳು ಬೇರೆ ಬೇರೆ ಇರ್ತದೆ ಎಗೇನೆಸ್ಟ್ ವೇರಿಯಸ್ ಪ್ರಾಬ್ಲಮ್ಸ್. ಕೆಲವರು ಭಾಳ ರೆಸಿಸ್ಟ್ ಇರ್ತಾರೆ, ಇನ್ನು ಕೆಲವರು ಭಾರಿ ವೀಕ್ ಆಗಿರ್ತಾರೆ. ಅವ್ರಿಗೆ ಹೇಳ್ತೇವೆ, ತಮಾಷೆಯಾಗಿ ಹೇಳ್ತೇವೆ, ಏನೂ ಆಗೋದಿಲ್ಲ, ಮಂಗಳಾರತಿ ತೊಗೊಂಡ್ರೆ ಉಷ್ಣ, ತೀರ್ಥ ತೊಗೊಂಡ್ರೆ ಶೀತ, ಹೀಗೆಲ್ಲ ಹೇಳ್ತೀವಿ. ಹಾಗೆ ಆಗೋವಂಥದ್ದು ವ್ಯತ್ಯಾಸಗಳನ್ನು ನೋಡ್ತೀವಿ ಒಂದೇ ಮನೆಯಲ್ಲಿ ಹುಟ್ಟಿದಂಥ ಅಕ್ಕ ತಂಗಿ ಅಣ್ಣ ತಮ್ಮಂದ್ರೆ. ಹಾಗೆ ಬರುವಂಥ ಇದು ದಟ್ ಈಸ್ ಇನ್ನೇಟ್ ಇಮ್ಯುನಿಟಿ, ದಟ್ ಈಸ್ ಇನ್ಬಾರ್ನ್ ಇಮ್ಯುನಿಟಿ, ದಟ್ ಈಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ಬೈ ಬರ್ತ್. ಸೊ ದಿಸ್ ಈಸ್ ಕಾಲ್ಡ್ ಇನ್ಬಾರ್ನ್ ಆ್ಯಂಡ್ ಇಟ್ ಈಸ್ ಎಗೇನೆಸ್ಟ್ ವೇರಿಯಸ್ ಪ್ಯಾಥೋಜನ್ಸ್, ವೈಡ್ ರೇಂಜ್ ಆಫ್ ಪ್ಯಾಥೋಜನ್ಸ್. ಆದ್ದರಿಂದ ಇಟ್ ಈಸ್ ನಾಟ್ ಅ ಸ್ಪೆಸಿಫಿಕ್ ಎಗೇನೆಸ್ಟ್ ಎನಿ ಪರ್ಟಿಕ್ಯುಲರ್ ಡಿಸೀಸ್, ಆದ್ದರಿಂದ ಇಟ್ ಈಸ್ ನಾನ್ ಸ್ಪೆಸಿಫಿಕ್ ಆಲ್ಸೋ. ಸೊ ಇಲ್ಲಿ ಈ ನಾನ್ ಸ್ಪೆಸಿಫಿಕ್ ಅಥವಾ ಇನ್ನೇಟ್ ಇಮ್ಯುನಿಟಿ ಹೌ ದಿಸ್ ಎಕ್ಸ್ಪ್ರೆಸ್ ಅಂತ ನೋಡ್ತಾ ಹೋಗೋಣ. ಇದು 3 ಬೇರೆ ಬೇರೆ ಟೈಪಲ್ಲಿ ಎಕ್ಸ್ಪ್ರೆಸ್ ಆಗ್ತದೆ, 4 ಬೇರೆ ಬೇರೆ ಟೈಪಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಹೋಗ್ತದೆ ಇನ್ ಅವರ್ ಬಾಡಿ. ಇನ್ ಅವರ್ ಬಾಡಿ ಇಟ್ ಎಕ್ಸ್ಪ್ರೆಸ್ ಇನ್ 4 ಡಿಫ್ರೆಂಟ್ ವೇಸ್. ಒಂದನೇದು ಫಿಸಿಕಲ್ ಬ್ಯಾರಿಯರ್ಸ್.
ಫಿಸಿಕಲ್ ಬ್ಯಾರಿಯರ್ಸ್. ಫಿಸಿಕಲ್ ಬ್ಯಾರಿಯರ್ಸ್ ಅಂದರೆ ಫಸ್ಟ್ ಲೈನ್ ಆಫ್ ಬಾಡಿ ಡಿಫೆನ್ಸ್. ದಿಸ್ ಈಸ್ ದ ಫಸ್ಟ್ ಲೈನ್ ಆಫ್ ಬಾಡಿ ಡಿಫೆನ್ಸ್ ಅಗೇನೆಸ್ಟ್ ವೇರಿಯಸ್ ಪ್ಯಾಥೋಜನ್ಸ್ ಎಂಟ್ರಿ ಇಂಟು ಅವರ್ ಬಾಡಿ. ನಮ್ಮ ದೇಹಕ್ಕೆ ಎಂಟ್ರಾಗುವಂಥ ಬೇರೆ ಬೇರೆ ಪ್ಯಾಥೋಜನ್ಸ್ ಏನಿದೆ, ಜರ್ಮ್ಸ್ ಏನಿದೆ, ಅದನ್ನು ತಡೆಯುವ ಶಕ್ತಿಯನ್ನು ಫಿಸಿಕಲ್ ಬ್ಯಾರಿಯರ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಅವರ್ ಸ್ಕಿನ್ is a physical barrier against the entry of various pathogens. It prevents the entry of any type of pathogens into our body. ಸುಮ್ಮನೆ ಯಾವುದೇ ಒಂದು ಪ್ಯಾಥೋಜನ್ನು ನಮ್ಮ ದೇಹಕ್ಕೆ ತೂರಿ ಒಳಗೆ ಸೇರಿಕೊಳ್ಳೋ ಅಂಥ ಶಕ್ತಿ ಇಲ್ಲದಿರೋದು ಕಾರಣ, ಬಿಕಾಸ್ ವಿ ಹ್ಯಾವ್ ಗಾಟ್ ಎ ಫಿಸಿಕಲ್ ಬ್ಯಾರಿಯರ್ ದಟ್ ಈಸ್ ಸ್ಕಿನ್ ಆನ್ ಅವರ್ ಔಟರ್ ಸರ್ಫೇಸ್. The body, the skin is made up of a protein called keratin. Keratin protein ಇಂದಾಗಿದೆ. ಆ ಕೆರಾಟಿನ್ ಪ್ರೋಟೀನಿಂದ ಇರುವಂಥದ್ದು. ಸೊ it prevents the entry of various pathogens into our body. ನಮ್ಮ ದೇಹಕ್ಕೆ ಹೊರಗಿನಿಂದ, ಹೊರ ಪ್ರಪಂಚದಿಂದ, ಹೊರ ಎನ್ವಿರಾನ್ಮೆಂಟಿಂದ ಯಾವುದೇ ಥರವಾದ ಪ್ಯಾಥೋಜನ್ಸನ್ನು ಎಂಟ್ರ್ ಆಗೋದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತದೆ ಫಿಸಿಕಲ್ ಬ್ಯಾರಿಯರ್ಸ್, ದಟ್ ಈಸ್ ಸ್ಕಿನ್. ಬಟ್ ಆದರೆ ಅವರ್ ಬಾಡಿ ಹ್ಯಾಸ್ ಗಾಟ್ ವೇರಿಯಸ್ ಓಪನಿಂಗ್ಸ್ ಆಲ್ಸೋ. ನಮ್ಮ ದೇಹದಲ್ಲಿ 9 ದ್ವಾರಗಳಿದೆ, 9 ದ್ವಾರಗಳು. ಯಾವುದು ಅಂದರೆ ಕಣ್ಣು, ಕಿವಿ, ಮೂಗು, ಬಾಯಿ, ಏನಲ್ ಓಪನಿಂಗು, ಹೀಗೆಲ್ಲ 9 ದ್ವಾರಗಳನ್ನು ಹೇಳ್ತೀವಿ. ಈ ದ್ವಾರಗಳಿಂದ ಎಂಟ್ರಿ ಆಗ್ಬೋದು. ಈಗ ನಮ್ಮ ಮನೆಗೆ ಒಳ್ಳೆ ಪ್ರೊಟೆಕ್ಟಿವ್ ವಾಲ್ ಇದೆ. ವಾಲಲ್ಲಿ ಯಾರು ಗೋಡೆ ಹೊಡ್ಕೊಂಡು ಅಷ್ಟು ಸುಲಭವಾಗಿ ಬರೋದಿಲ್ಲ. ಆದರೆ ಬಾಗಿಲು ವೀಕ್ ಇದೆ ಅಂತಾದ್ರೆ ಅಲ್ಲಿಂದ ಬರ್ಬೋದು. ಓಪನಿಂಗ್ಸ್, ಈಗ ಕಳ್ಳರು ಎಲ್ಲಿಂದ ನುಗ್ತಾರೆ ಅಂದರೆ ಬಾಗಿಲು ಹೊಡೆದು ನುಗ್ತಾರೆ ಅಥವಾ ಕಿಟಕಿ ಮುಗಿದು ನುಗ್ತಾರೆ. ವೇರ್ ಆರ್ ದಿ ಮೈನ್ಲಿ ದ ಓಪನಿಂಗ್ಸ್ ಆರ್ ದರ್, ಯೂಶ್ವಲಿ ಅಲ್ಲಿಂದ ಎಂಟ್ರಿ ಆಗ್ತದೆ. ಹಾಗೆ ನಮ್ಮ ದೇಹಕ್ಕೆ ಎಲ್ಲೆಲ್ಲಿ ಓಪನಿಂಗ್ಸ್ ಇದೆ, ಸೊ ದ ಪಾಸಿಬಿಲಿಟಿ ಆಫ್ ಎಂಟ್ರಿ ಆಫ್ ದೀಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಜರ್ಮ್ಸ್ ವೆರಿ ಫ್ರೀಕ್ವೆಂಟ್ಲಿ ಅಕರ್ಸ್ ಥ್ರೂ ದೀಸ್ ಓಪನಿಂಗ್ಸ್. ಆ ಓಪನಿಂಗ್ಸಲ್ಲೂ ಕೂಡ ಸ್ಪೆಸಿಫಿಕ್ ಟೈಪ್ ಆಫ್ ಬ್ಯಾರಿಯರ್ ಆ್ಯಕ್ಚುಲಿ ಇದೆ. ಆ ಸ್ಪೆಸಿಫಿಕ್ ಟೈಪ್ ಆಫ್ ಬ್ಯಾರಿಯರ್ ಹೇಗಿರ್ಬೋದು ಅಂದರೆ ಇನ್ ದ ಫಾರ್ಮ್ ಆಫ್ ಮ್ಯೂಕಸ್. ಒಂದನೇದು ಸ್ಕಿನ್ನು. ಮ್ಯೂಕಸ್ ಲೋಳೆ ರಸ, ಮೂಗಿನಲ್ಲಿ ಲೋಳೆ ರಸ ಪ್ರೊಡ್ಯೂಸ್ ಆಗ್ತದೆ, ಕಣ್ಣಿನಲ್ಲಿ ಕೂಡ, ಬಾಯಿನಲ್ಲಿ ಜೊಲ್ಲು ರಸದ ಜೊತೆ ಈ ಮ್ಯೂಕಸ್ ಇರ್ತದೆ, ಕಿವಿಯಲ್ಲಿ ವ್ಯಾಕ್ಸ್ ಇರ್ತದೆ, ಏನಲ್ ಓಪನಿಂಗಲ್ಲಿ, ಜನೈಟಲ್ ಓಪನಿಂಗಲ್ಲಿ ಕೂಡ ಮ್ಯೂಕಸ್ ಇರ್ತದೆ. ಈ ಮ್ಯೂಕಸ್ ಕೋಟ್ ಪ್ರೆಸೆಂಟ್ ಇನ್ ವೇರಿಯಸ್ ಎನಿ ಆಫ್ ದೀಸ್ ರೀಜನ್ಸ್. ಈ ಯಾವುದೇ ಜಾಗದಲ್ಲಿ ಇರೋವಂಥ ಓಪನಿಂಗ್ಸಲ್ಲಿ ಇರುವಂಥ ಈ ಮ್ಯೂಕಸ್ ಕೋಟ್, ಇಟ್ ಈಸ್ ಅ ಸ್ಲೈಟ್ಲಿ ಥಿಕ್, ವಿಸ್ಕಸ್ ಇನ್ ನೇಚರ್, ಸೊ ದಟ್ it helps to entrap any type of microorganisms which are entering into our body through these points, through these openings. ಈ ಓಪನಿಂಗ್ಸ್ ಮೂಲಕ ಎಂಟ್ರ್ ಆಗುವಂಥ ಮೈಕ್ರೋ ಆರ್ಗ್ಯಾನಿಸಮನ್ನು ತಡೆ ಹಿಡಿತವೆ, ಅಂಟುತ್ತವೆ, ಅಲ್ಲಿ ಅಂಟ್ಕೊಂಡ್ಬಿಡ್ತದೆ. ಅಂಟ್ಕೊಳ್ಳೋದ್ರಿಂದ ಏನಾಗ್ತದೆ, ಫರ್ದರ್ ಎಂಟ್ರಿ ಈಸ್ ನಾಟ್ ಪಾಸಿಬಲ್. ಲೇಟರ್ ದಟ್ ವಿಲ್ ಬಿ ರಿಮೂವ್ಡ್ ಫ್ರಮ್ ದ ಬಾಡಿ. ಈಗ ಫಾರ್ ಎಕ್ಸಾಂಪಲ್ ಮೂಗಿನಿಂದ ಎಂಟ್ರಾಯಿತು ಭಾಳಷ್ಟು ಟೈಮು, ಅವಾಗ ಏನಾಗ್ತದೆ, ಮೂಗಿನಲ್ಲಿ ಏನು ಸೆಕ್ರೇಟ್ ಆಗ್ತದೆ ಮ್ಯೂಕಸ್ಸು, ಸೀನ್ತೀವಿ, ಕೆಮ್ತೀವಿ, ಅವಾಗ ಹೊರಗೆ ಹೋಗ್ತದೆ. ಸರ್ ಹಾಗಾದರೆ ಕರೋನಾ ವೈರಸ್ಸನ್ನು ಹೊರಗೆ ಹಾಕ್ಬೋದಲ್ಲ ಅಂತ ಕೇಳ್ಬೋದು. ಆದರೆ ಹೊರಗೆ ಹಾಕುವಂಥದ್ದು ಬೇಕಾದಷ್ಟು ಜನರಲ್ಲಿ ಶಕ್ತಿ ಇದೆ. ಆ ಶಕ್ತಿ ಇಲ್ಲದವರಿಗೆ ಇದು ಪ್ರಾಬ್ಲಮ್ಮು ಬರ್ತದೆ. ಅದನ್ನೇ ಇಮ್ಯುನಿಟಿ ಅಂತ ಹೇಳಿರೋದು. ಆ ಶಕ್ತಿ ಇಲ್ಲದೆ ಇರೋವಂಥವರಿಗೆ ಡಿಸೀಸು ಡೆವಲಪ್ ಆಗ್ತದೆ. ಶಕ್ತಿ ಇರೋವಂಥವರಿಗೆ ಆ ಸಿಂಪ್ಟಮ್ಸೇ ಇರೋದಿಲ್ಲ, ಬೇರೆ ಟೈಪಲ್ಲಿ ಹೊರಗೆ ಹಾಕ್ತದೆ. ಹಾಗೆ ಫಿಸಿಕಲ್ ಬ್ಯಾರಿಯರ್ ಈಸ್ ದ ಔಟರ್ಮೋಸ್ಟ್ ಫಸ್ಟ್ ಲೈನ್ ಬೌಂಡ್ರಿ which prevents the entry of any type of microorganisms into our body, so that the body is covered by a very tough skin that is made up of a protein called keratin, through which there is no possibility of entry of these microorganisms into our body. ಎರಡನೇದು the body openings. Body openings like nose, mouth, ear, eyes, genital, anal opening like this. ಈ ಎಲ್ಲ ಓಪನಿಂಗ್ಗಳ ಮೂಲಕ ಎಂಟ್ರಿ ಈಸಿ. ಆದರೆ ಇನ್ ದೀಸ್ ರೀಜನ್ಸ್ ಆಲ್ಸೋ ದೇರ್ ಈಸ್ ನೋ ಚಾನ್ಸ್ ಫಾರ್ ಎಂಟ್ರಿ ಆಫ್ ಎನಿ ಆಫ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸರ್ಟನ್ ಟೈಪ್ ಆಫ್ ಸಕ್ರೀಷನ್ ದಟ್ ಈಸ್ ಪರ್ಟಿಕ್ಯುಲರ್ಲಿ ಮ್ಯೂಕಸ್. ಅದರ್ ದ್ಯಾನ್ ದಟ್
ಇಲ್ಲಿ ಸ್ಪೆಸಿಫಿಕ್ ಟೈಪ್ ಆಫ್ ಕೆಮಿಕಲ್ಸ್ ಆರ್ ಆಲ್ಸೋ ಸೆಕ್ರೇಟೆಡ್. ಕೆಮಿಕಲ್ಸ್ ಕೂಡ ಸೆಕ್ರೇಟ್ ಆಗ್ತದೆ ಈ ಜಾಗದಲ್ಲಿ. ಏನಾಗುತ್ತೆ ಅಂದರೆ ಸ್ಕಿನ್ನಲ್ಲಿ ಸ್ವೆಟ್ ಗ್ಲ್ಯಾಂಡ್ ಈಸ್ ಆ್ಯಕ್ಚುಲಿ ದೇರ್, ಸ್ವೆಟಿಂಗ್ ಈಸ್ ದೇರ್. ಸ್ವೆಟಿಂಗಲ್ಲಿ ಸೊ ಇಲ್ಲಿ ಸ್ವೆಟ್ ಪ್ಲಸ್ ಆಯಿಲ್, ಸಬೇಷಿಯಸ್ ಗ್ಲ್ಯಾಂಡು, ಸೂಡೋರಿಫಿಕ್ ಗ್ಲ್ಯಾಂಡ್ ಎರಡು ಟೈಪು ಸೇರಿ ಸ್ವೆಟ್ ಗ್ಲ್ಯಾಂಡ್ ಆಗಿದೆ. ಅವುಗಳಲ್ಲಿ ಸ್ವೆಟ್ ಮತ್ತು ಆಯಿಲ್ ಎರಡೂ ಸೆಕ್ರೇಟ್ ಆಗೋದ್ರಿಂದ ಅವುಗಳಲ್ಲಿ ಉಪ್ಪಾಗಿರ್ತದೆ. ಸ್ವೆಟ್ಟು ಉಪ್ಪಾಗಿರ್ತದೆ, ಸಾಲ್ಟಿಶ್ ಇನ್ ನೇಚರ್. ಸೊ ಇನ್ ಸಾಲ್ಟ್ ಕಂಡೀಷನ್ ದೇರ್ ಈಸ್ ನೋ ಪಾಸಿಬಿಲಿಟಿ ಆಫ್ ಎನಿ ಡೆವಲಪ್ಮೆಂಟ್ ಆಫ್ ಜರ್ಮ್ಸ್. ಜರ್ಮ್ಸ್ ಡೆವಲಪ್ ಆಗೋದು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ಉಪ್ಪಿನಕಾಯಿಯಲ್ಲಿ ಹುಳ ಬರೋದಿಲ್ಲ, ಯಾಕೆಂದರೆ ಉಪ್ಪಿನಲ್ಲಿ ಕಾಯಿನ ಇಟ್ಟಾಗ ಉಪ್ಪಿನಕಾಯಿ, ಅದರಲ್ಲಿ ಜರ್ಮ್ಸು ಬರೋಲ್ಲ. ಹಾಗೆ ನಮ್ಮ ದೇಹದ ಹೊರಗೆ ಉಪ್ಪಿನ ಅಂಶ ಇದ್ದಾಗ ದೇರ್ ಈಸ್ ನೋ ಪಾಸಿಬಿಲಿಟಿ ಆಫ್ ಡೆವಲಪ್ಮೆಂಟ್ ಆಫ್ ಎನಿ ಜರ್ಮ್ಸ್. ಸೊ ಹಾಗೆ ಇದೆ. ಆ್ಯಂಡ್ ಅದರ್ ದ್ಯಾನ್ ದಟ್ ಇನ್ ದೀಸ್ ಓಪನಿಂಗ್ಸ್ ಆಲ್ಸೋ ವೇರಿಯಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಕ್ರೀಷನ್ಸ್ ಆರ್ ದೇರ್, ಕೆಮಿಕಲ್ ಸಕ್ರೀಷನ್ಸ್ ಆರ್ ದೇರ್. ಈಗ ಕಣ್ಣಿನ ನೀರಿನಲ್ಲಿ ಲೈಸೋಸೈಮ್ ಎಂಜೈಮ್ ಕೂಡ ಇರ್ತದೆ. ಲೈಸೋಸೈಮ್ ಎಂಜೈಮು ಎಲ್ಲ ಬ್ಯಾಕ್ಟೀರಿಯಾ ಇದನ್ನು ಸಾಯಿಸ್ತದೆ. ಸಲೈವಾದಲ್ಲಿ ಇದಿರ್ತದೆ ಲೈಸೋಸೈಮ್ ಎಂಜೈಮು. ಆ್ಯಂಡ್ ಅದರ್ ದ್ಯಾನ್ ಇಯರ್ ವ್ಯಾಕ್ಸ್, ಆ ಇಯರ್ ವ್ಯಾಕ್ಸಲ್ಲೂ ಕೂಡ ಸರ್ಟನ್ ಕೆಮಿಕಲ್ಸ್ ಆರ್ ದೇರ್ ದಟ್ ಪ್ರಿವೆಂಟ್ಸ್ ದಿ ಎಂಟ್ರಿ ಆಫ್ ವೇರಿಯಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಹೀಗೆ ಫಿಸಿಕಲ್ ಬ್ಯಾರಿಯರ್, ಫಸ್ಟ್ ಲೈನ್ ಬ್ಯಾರಿಯರ್ actually present on the outer surface of the body which prevents any type of microorganisms. ಸೊ ಇದರ ಜೊತೆಗೆ ಹೇಳ್ತಾ ಹೋದರೆ ಎರಡನೇದು ಫಿಸಿಯೋಲಾಜಿಕಲ್ ಬ್ಯಾರಿಯರ್. ಫಿಸಿಯಾಲಾಜಿಕಲ್ ಅಂದರೆ ಬಾಡಿ ಫಂಕ್ಷನ್. ಇನ್ ಅಡಿಷನ್ ಟು ಔಟರ್ ಪ್ರೊಟೆಕ್ಟಿವ್ ವಾಲ್, ಈಗಿನ ಹೇಳಿದೆ, ಫಿಸಿಯಾಲಾಜಿಕಲ್ ಮೀನ್ಸ್ ವೇರಿಯಸ್ ಸೆಕ್ರೀಷನ್ಸ್. ಆ ವೇರಿಯಸ್ ಸೆಕ್ರೀಷನ್ಸ್ ಕಂಟೈನ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ಸ್, ಆ್ಯಂಟಿಬಯೋಟಿಕ್ಸ್, ಸೆಕ್ರೀಷನ್ಸ್. ಹಾಗಿರೋವಂಥದ್ದು ದಟ್ ಪ್ರಿವೆಂಟ್ಸ್ ದ ಎಂಟ್ರಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಫ್ರಮ್ ದೀಸ್ ಪಾಯಿಂಟ್ಸ್. ಈಗ ಟಿಯರ್ಸಲ್ಲಿ ಲೈಸೋಸೈಮ್ ಇದೆ ಅಂತ ಹೇಳಿದೆ, ಮೌತಲ್ಲಿ ಸಲೈವಾದಲ್ಲಿ ಲೈಸೋಸೈಮ್ ಇದೆ ಅಂತ ಹೇಳಿದೆ, ಇಯರ್ ವ್ಯಾಕ್ಸಲ್ಲಿ ಸರ್ಟನ್ ಕೆಮಿಕಲ್ಸ್ ಆರ್ ಆ್ಯಕ್ಚುಲಿ ದೇರ್, ಆ್ಯಂಡ್ ಸ್ವೆಟ್ಟಲ್ಲಿ ಸರ್ಟನ್ ಅಮೈನೋ ಆ್ಯಸಿಡ್ಸ್ ಆರ್ ದೇರ್. ಸ್ವೆಟ್ಟಲ್ಲಿ ಕೆಲವು ಅಮೈನೋ ಆ್ಯಸಿಡ್ಸ್ ಕೂಡ ಇರ್ತದೆ, ಜೊತೆಗೆ ಸಾಲ್ಟ್ ಜೊತೆಗೆ. ಸೊ ಅದಲ್ಲದೆ ವೇರಿಯಸ್ ಅದರ್ ಟೈಪ್ ಆಫ್ secretions are also there. In female genital opening, hydrogen peroxide is produced. Hydrogen peroxide secretion ಇರ್ತದೆ. ಸೊ ಹೀಗೆ ವೇರಿಯಸ್ ಸೆಕ್ರೀಷನ್ಸ್ ಆರ್ ದೇರ್. ಅದಲ್ಲದೆ ದ ಫಿಸಿಯೋಲಾಜಿಕಲ್ ಸೆಕ್ರೀಷನ್ಸ್ಗೆ ಫಾರ್ ಎಕ್ಸಾಂಪಲ್ ಇನ್ಸೈಡ್ ಅವರ್ ಸ್ಟಮಕ್ HCl is produced. HCl ಪ್ರೊಡ್ಯೂಸ್ ಆಗ್ತದೆ. HCl is highly acidic in nature. ಆ್ಯಸಿಡ್ ನಾವು ತಗೊಂಡಂಥ ಫುಡ್ಡಲ್ಲಿ ಕೆಲವು ಸಲ ದೇರ್ ಮೇ ಬಿ ಸರ್ಟನ್ ಜರ್ಮ್ಸ್. ಆ ಜರ್ಮ್ಸು ದೇ ವಿಲ್ ಬಿ ಕಿಲ್ಡ್ ಇನ್ ದ ಸ್ಟಮಕ್ ಇಟ್ ಸೆಲ್ಫ್ ಬಿಕಾಸ್ ಆಫ್ ಹೈಲಿ ಅಸಿಡಿಕ್ ಎನ್ವಿರಾನ್ಮೆಂಟ್. ಇನ್ ಹೈಲಿ ಅಸಿಡಿಫೈಡ್ ಎನ್ವಿರಾನ್ಮೆಂಟ್ ಏನಿದೆ, ದೇರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಗ್ರೋತ್ ಆಫ್ ಎನಿ ಆಫ್ ದೀಸ್ ಜರ್ಮ್ಸ್. ಜರ್ಮ್ಸ್ ಬದುಕೊಂಡು ಅವುಗಳು ಮಲ್ಟಿಪ್ಲೈ ಆಗೋದಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಆಫ್ ಹೈಲಿ ಅಸಿಡಿಕ್ ನೇಚರ್. ಅದಲ್ಲದೆ ಈಗಿನೂ ಹೇಳಿದೆ, ಸಲೈವಾ ಇರ್ಬೋದು, ಟಿಯರ್ಸ್ ಇರ್ಬೋದು, ಬೇರೆ ಸೆಕ್ರೀಷನ್ಸ್ ಇರ್ಬೋದು. ಅದಲ್ಲದೆ ಇಂಟೆಸ್ಟೈನಲ್ಲಿ ಸೆಕ್ರೇಟ್ ಆಗಬೇಕಾದ್ರೆ ಲಿವರಿಂದ ಬರುವಂಥ ಬೈಲ್ ಜ್ಯೂಸ್ ಇರ್ಬೋದು, ದಟ್ ಈಸ್ ಹೈಲಿ ಆಲ್ಕಲೈನ್. ಹೀಗೆ ಬೇರೆ ಬೇರೆ ಕಂಡೀಷನ್ನಲ್ಲಿ pH ವ್ಯಾಲ್ಯೂವನ್ನು ವ್ಯತ್ಯಾಸ ಮಾಡಿಕೊಂಡು ದೇಹದಲ್ಲಿ ಬೇರೆ ಬೇರೆ ಟೈಪ್ ಆಫ್ ಸೆಕ್ರೀಷನ್ಸ್ ಆಗ್ತದೆ ಇನ್ ವೇರಿಯಸ್ ರೀಜನ್ಸ್. ಸೊ ಆಲ್ ದೀಸ್ ಸೆಕ್ರೀಷನ್ಸ್ ಏನಾಗ್ತದೆ ಅಂದರೆ ಹೆಲ್ಪ್ಸ್ ಟು ಕಿಲ್ ದ ಜರ್ಮ್ಸ್ ಇನ್ ದಿ ರೆಸ್ಪೆಕ್ಟಿವ್ ರೀಜನ್ಸ್. ಯಾವ್ಯಾವ ಜಾಗದಲ್ಲಿ ಫುಡ್ಡು ಉಳ್ಕೊಳ್ತದೆ, ಫುಡ್ಡು ಇರ್ತದೆ, ಅಲ್ಲಿ ಬರೋವಂಥ ಜರ್ಮ್ಸು, ಅಲ್ಲಿ ಹುಟ್ಕೊಳ್ಳೋವಂಥ ಜರ್ಮ್ಸನ್ನು ಕಿಲ್ ಮಾಡೋದಕ್ಕೆ ಆ ಸೆಕ್ರೀಷನ್ಸು ದೇ ಮೇ ಬಿ ವೆರಿ ಯೂಸ್ಫುಲ್, ಭಾಳ ಯೂಸ್ಫುಲ್ ಆಗಿರ್ತದೆ. ದಟ್ ಈಸ್ ಹೌ ಫಿಸಿಯೋಲಾಜಿಕಲ್ ಸೆಕ್ರೀಷನ್ಸ್ ಆಫ್ ಅವರ್ ಬಾಡಿ. ಫಿಸಿಯೋಲಾಜಿಕಲ್ ಮೀನ್ಸ್ ಬಾಡಿ ಫಂಕ್ಷನ್ಸ್. ಬಾಡಿ ಫಂಕ್ಷನ್ನಲ್ಲಿ ಸೆಕ್ರೀಟ್ ಆಗುವಂಥ various secretions also very useful to kill various microorganisms which are entered into our body.
ನಮ್ಮ ದೇಹಕ್ಕೆ ಎಂಟ್ರ್ ಆಗಿರೋದನ್ನು ಕಿಲ್ ಮಾಡ್ತದೆ. ದಟ್ ಈಸ್ ಹೌ ದೇ ಫಾರ್ಮ್ಡ್ ಇನ್ ಟು ಫಿಸಿಯಲಾಜಿಕಲ್ ಬ್ಯಾರಿಯರ್ಸ್. ಫಿಸಿಯಲಾಜಿಕಲ್ ಬ್ಯಾರಿಯರ್ ಆಗಿ ವರ್ಕ್ ಮಾಡಿ ಅವುಗಳು ಏನು ಮಾಡ್ತವೆ ಅಂದರೆ ದೇ ಕಿಲ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ದ ರೆಸ್ಪೆಕ್ಟಿವ್ ರೀಜನ್ ಇಟ್ಸೆಲ್ಫ್. ಆ ಜಾಗಗಳಲ್ಲೇ ಅವುಗಳನ್ನು ಹುಡುಕಿ ಸಾಯಿಸೋಂಥ ಕೆಲಸವನ್ನು ಮಾಡ್ತವೆ. ದೇರ್ ಬೈ ದೆರ್ ಈಸ್ ನೋ ಚಾನ್ಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಎನಿ ಟೈಪ್ ಆಫ್ ಡಿಸೀಸಸ್ ವೆರಿ ಈಸಿಯಾಗಿ ಯಾವುದೇ ಡಿಸೀಸ್ ಬರದೇ ಇರೋಕ್ಕೆ ಕಾರಣ ಈ ಥರ ಪ್ರೊಟೆಕ್ಟಿವ್ ಶೀಲ್ಡ್ ವಾಟ್ ಎವರ್ ದಟ್ ವಿ ಸಿ ಇನ್ ಅವರ್ ಬಾಡಿ ಎಟ್ ವೇರಿಯಸ್ ರೀಜನ್ಸ್, ಬೇರೆ ಬೇರೆ ಜಾಗಗಳಲ್ಲಿ ಕಾಣುವಂಥ ಇದು ನಮಗೆ ಹೀಗೆ ಪ್ರೊಟೆಕ್ಷನನ್ನು ಕೊಡ್ತದೆ. ಮೂರನೆಯದಾಗಿ ಈಗ ಮೂರನೆಯದಾಗಿ ಬಂದರೆ ಸಿ ದಟ್ ಈಸ್ ಸೆಲ್ಯುಲಾರ್ ಬ್ಯಾರಿಯರ್ಸ್. ಸೆಲ್ಯುಲಾರ್ ಬ್ಯಾರಿಯರ್ಸ್ ಈಗ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಿದೆ ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಈಗ ಫಸ್ಟು ಎಂಟ್ರಿ ಈಸ್ ನಾಟ್ ಪಾಸಿಬಲ್ ವೆರಿ ಈಸಿಲಿ. ಸಪೋಸ್ ಎಂಟ್ರಿ ಆಯಿತು ಅಂತಂದರೂ ಆ ಎಂಟ್ರಿ ಪಾಯಿಂಟ್ಸಲ್ಲಿ ಕೆಲವು ಸಕ್ರೀಷನ್ಸು ಅವುಗಳನ್ನು ಕಿಲ್ ಮಾಡೋವಂಥದ್ದು ಇದಿರ್ತದೆ. ಅದು ಫಿಸಿಯೋಲಾಜಿಕಲ್ ಬ್ಯಾರಿಯರಲ್ಲಿ ನೋಡಿದ್ವಿ. ಈಗ ನೆಕ್ಸ್ಟು ಆ ಎಂಟ್ರಿ ಪಾಯಿಂಟ್ಸಿಂದನೂ ಒಳಗೆ ಹೋಯಿತು. ದ ಥರ್ಡ್ ಲೈನ್ ಬಾಡಿ ಡಿಫೆನ್ಸನ್ನು ನೋಡ್ತೇವೆ. ಈಗ ಮೂರನೇ ಲೆವೆಲಲ್ಲಿ ಮೂರನೇ ಹಂತದಲ್ಲಿ ಇದನ್ನು ನೋಡ್ತೇವೆ. ಈಗ ಒಟ್ಟಾರೆ ಇದರಲ್ಲಿ ಅದೆರಡು ಫಸ್ಟೇಯ ಫಿಸಿಯೋಲಾಜಿಕಲ್ಲು ಫಿಸಿಕಲ್ ಬ್ಯಾರಿಯರು ಎರಡು ಒಂದರಲ್ಲೇ ಬರ್ತದೆ ಹೊರಗಡೆ ಭಾಗದಲ್ಲಿ, ಮತ್ತು ಕೆಲವು ಟೈಮಲ್ಲಿ ಸ್ಟಮಕ್ಕಲ್ಲಿ ಇದರಲ್ಲಿ ಇರ್ಬೋದು. ಉಳಿದಂತೆ ಎರಡನೇ ಲೈನಲ್ಲಿ ಬರುವಂಥದ್ದು ಸೆಲ್ಯುಲಾರ್ ಬ್ಯಾರಿಯರ್. ಸಪೋಸ್ ಇಫ್ ಎಂಟರ್ ಇಂಟು ಅವರ್ ಬಾಡಿ, ನಮ್ಮ ದೇಹಕ್ಕೆ ಎಂಟರ್ ಆದ ಮೇಲೆ ಬ್ಲಡ್ ಸ್ಟ್ರೀಮಿಗೆ ಹೋದ ಮೇಲೆ ಸೆಲ್ಯುಲಾರ್ ಬ್ಯಾರಿಯರ್ ಕಮ್ಸ್ ಇನ್ ಟು ದ ಪಿಕ್ಚರ್. ಪರ್ಟಿಕ್ಯುಲರ್ಲಿ ಅವರ್ ಲ್ಯೂಕೋಸೈಟ್ಸ್ ಆರ್ WBCs, white blood corpuscles. They play a very important role in providing resistance, immunity against various problems, various diseases. These WBC cells are various in form. ನೀವು ಆಲ್ರೆಡಿ ಸ್ಟಡಿಡ್ ಇನ್ ದ ಫಸ್ಟ್ ಇಯರ್ PUC. WBCಯಲ್ಲಿ ಇಯೋಸಿನೋಫಿಲ್ಲು, ಬೇಸೋಫಿಲ್ಲು, ನ್ಯೂಟ್ರೋಫಿಲ್ಲು, ಅದಲ್ಲದೆ ಲಿಂಫೋಸೈಟ್ಸು, ಮಾನೋಸೈಟ್ಸ್, ಹೀಗೆ ಬೇರೆ ಬೇರೆ ಟೈಪಲ್ಲಿ ಇವುಗಳು ಬರ್ತವೆ. ಇವುಗಳನ್ನು ಕ್ಲಾಸಿಫಿಕೇಷನ್ ಮಾಡಿರುವಂಥದ್ದು ಆನ್ ದ ಬೇಸಿಸ್ ಆಫ್ ದ ನ್ಯೂಕ್ಲಿಯಸ್. ಅವುಗಳು ನ್ಯೂಕ್ಲಿಯಸ್ ಆಗಿದೆ, ಅವುಗಳ ಇಮ್ಯೂನ್ ರೆಸಿಸ್ಟೆನ್ಸು ಹೇಗಿರ್ತದೆ, ಇಮ್ಯೂನ್ ಪವರ್, ಹೌ ದೇ ಎಕ್ಸ್ಪ್ರೆಸ್ ಇನ್ ದಿ ಇಮ್ಯುನಿಟಿ, ಆಮೇಲೆ ಅವುಗಳ ಸ್ಟೈನಿಂಗ್ ಪ್ರಾಪರ್ಟಿ, ಇದ್ರ ಮೇಲೆ ಅವುಗಳನ್ನು ಕ್ಲಾಸಿಫೈ ಮಾಡಿರೋದ್ರಿಂದ WBCs ಆರ್ ಕಾಲ್ಡ್ ಪಾಲಿಮಾರ್ಫೋ ನ್ಯೂಕ್ಲಿಯರ್ WBCs ಅಂತ ಕರಿತೇವೆ. ಪಾಲಿಮಾರ್ಫೋ ನ್ಯೂಕ್ಲಿಯರ್ WBCs. ಅದರಲ್ಲಿ ಇವುಗಳ ಲ್ಯೂಕೋಸೈಟ್ಸ್ ಅಂತಲೂ ಕರಿತೀವಿ. ಅದರ ಪಾಲಿಮಾರ್ಫೋ ನ್ಯೂಕ್ಲಿಯರ್ WBCs, ಪಾಲಿಮಾರ್ಫೋ ನ್ಯೂಕ್ಲಿಯರ್ NL ಅಂತಲೂ ಕೂಡ ಹೇಳಿರ್ಬೋದು, ಪಾಲಿಮಾರ್ಫೋ ನ್ಯೂಕ್ಲಿಯರ್ ಲ್ಯೂಕೋಸೈಟ್ಸ್ ಅಂತ ಕೂಡ ಹೇಳಿರ್ಬೋದು. ಸೊ ಪಾಲಿಮಾರ್ಫೋ ನ್ಯೂಕ್ಲಿಯರ್ WBCs. ಸೊ ಪಾಲಿಮಾರ್ಫೋ ಅವುಗಳಲ್ಲಿ ದಟ್ ಈಸ್ ಎ ನ್ಯೂಕ್ಲಿಯರ್ ನೇಚರ್ ಈಸ್ ಡಿಫರೆಂಟ್. ನ್ಯೂಕ್ಲಿಯರ್ ನೇಚರ್ ವೆನ್ ಇಟ್ ಈಸ್ ಡಿಫರೆಂಟ್, ಅವುಗಳು ಬೇರೆ ಬೇರೆ ಟೈಪಲ್ಲಿ ಕಾಣಿಸ್ತವೆ. ಆಲ್ ದೇ ಆರ್ ಎಗೇನೆಸ್ಟ್ ವೇರಿಯಸ್ ಡಿಸೀಸಸ್. ಸೊ ಹೀಗೆ ಸೆಲ್ಯುಲಾರ್ ಬ್ಯಾರಿಯರ್ಸ್ ಏನಿದೆ ಅದರಲ್ಲಿ ಮತ್ತೆ ವ್ಯತ್ಯಾಸ ಬರ್ತವೆ. ಕೆಲವು ಟೈಪಲ್ಲಿ ಫ್ಯಾಗೋಸೈಟ್ಸ್ ಅಂತ ಬರ್ತದೆ. Phagocytes. Cell eating process is called a phagocyte. Cell eating process is called phagocytic process. ನಿಮಗೆ ಗೊತ್ತಿದೆ. Cell eating process ಅಂದರೆ whatever the germs that enter into our body, certain cells, particularly neutrophils and monocytes, they are capable of engulfing the microorganisms which are entered into our body. ನಮ್ಮ ದೇಹಕ್ಕೆ ಎಂಟ್ರಾದ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ನುಂಗಿ ತಿಂದು ಅವುಗಳನ್ನು ಡೈಜೆಸ್ಟ್ ಮಾಡೋ ಶಕ್ತಿ ಇದೆ. ಅವುಗಳನ್ನು ನೋಡ್ತೀವಿ. ಅವುಗಳು ಸೆಲ್ಯುಲಾರ್ ಬ್ಯಾರಿಯರಲ್ಲಿ ವರ್ಕ್ ಮಾಡುತ್ತೆ. ಅದಲ್ಲದೆ ಕೆಲವು ಅದರ್ ಟೈಪ್ ಆಫ್ ಸೆಲ್ಸ್ ಕಾಲ್ಡ್ ನ್ಯಾಚುರಲ್
ಕಿಲ್ಲರ್, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಆಗಿ ವರ್ಕ್ ಮಾಡ್ತದೆ. ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅವುಗಳಾಗಿ ಕೂಡ ವರ್ಕ್ ಮಾಡ್ತದೆ. ಬಟ್ ಎನಿವೇ ಮೇಜರ್ಲಿ ಫ್ಯಾಗೋಸೈಟ್ಸ್ ಸೆಲ್ಯುಲಾರ್ ಬ್ಯಾರಿಯರ್ಲಿ ವರ್ಕ್ ಮಾಡೋವಂಥದ್ದು. ಇದಲ್ಲದೇ ಇನ್ನೂ ಒಂದು ಟೈಪಲ್ಲಿ ಈ ಸೆಲ್ಯುಲಾರ್ ಬ್ಯಾರಿಯರ್ಲಿ ನೋಡ್ತೀವಿ. ದೇ ಆರ್ ಆ್ಯಕ್ಚುಲಿ ಕಾಲ್ಡ್ ಸೈಟೋಕೈನಿನ್ ಬ್ಯಾರಿಯರ್. ಸೈಟೋಕೈನಿನ್ ಬ್ಯಾರಿಯರ್ ಆಗಿ ವರ್ಕ್ ಮಾಡ್ತದೆ. ಸೈಟೋಕೈನಿನ್ ಬ್ಯಾರಿಯರ್ ಅಂತಂದರೆ ಆನ್ ಎಂಟ್ರಿಂಗ್ ಇನ್ ಟು ದ ಟಿಶ್ಯೂಸ್, ಆನ್ ಎಂಟ್ರಿಂಗ್ ಇನ್ ಟು ದ ಸೆಲ್ಸ್, ಸಮ್ಟೈಮ್ಸ್ ಜರ್ಮ್ಸ್ ಏನು ಮಾಡ್ತವೆ, ದೇ ಸ್ಟಾರ್ಟ್ ಟು ಮಲ್ಟಿಪ್ಲೈ. ಆ ಮಲ್ಟಿಪ್ಲೈ ಆಗೋ ಹೊತ್ತಿಗೆ ಫ್ರಮ್ ದಿ ಇನ್ಫೆಕ್ಟೆಡ್ ಸೆಲ್ಸ್ certain proteins or certain specific substances may be produced against those germs. ಆ ಜರ್ಮ್ಸಿನ ನೇಚರನ್ನು ನೋಡಿ ಅವುಗಳಲ್ಲಿ ಪ್ರೋಟೀನ್ಸ್, ಅವುಗಳನ್ನು ಆ್ಯಂಟಿ ವೈರಲ್ ಪ್ರೋಟೀನ್ಸ್ ಅಂತ ಕರಿತೇವೆ. ಆ್ಯಂಟಿ ವೈರಲ್ ಪ್ರೋಟೀನ್ಸ್ ಅಥವಾ ಸೈಟೋಟಾಕ್ಸಿಕ್ ಸಬ್ಸ್ಟೆನ್ಸಸ್ may be produced by these cells or tissues. Infected cells or tissues may be produced the antiviral proteins or cytotoxic substances to kill the germs in the infected regions. ಇನ್ಫೆಕ್ಟೆಡ್ ರೀಜನ್ಸಲ್ಲೇ ಅವುಗಳನ್ನು ಕಿಲ್ ಮಾಡೋದಕ್ಕೆ ನೋಡ್ತವೆ, ಕಿಲ್ ಮಾಡ್ತದೆ. ಹೀಗೆ ಕಿಲ್ ಮಾಡೋವಂಥ ಶಕ್ತಿ ದಟ್ ಈಸ್ ಕಾಲ್ಡ್ ಸೈಟೋಕೈನಿನ್ ಬ್ಯಾರಿಯರ್ ಆಗಿದೆ. ಈ ಸೈಟೋಕೈನಿನ್ ಬ್ಯಾರಿಯರ್ಲಿ ಒನ್ ಆಫ್ ದಿ ಟೈಪ್ ಆಫ್ ಇದರಲ್ಲಿ ನೋಡಿದರೆ ಇಂಟರ್ಫೆರಾನ್ಸ್. Interferons are the cytokinin barrier, that is antiviral protein. ಅದರಲ್ಲಿ ಆಲ್ಫಾ, ಬೀಟಾ, ಗ್ಯಾಮಾ ಹೀಗೆ ಬೇರೆ ಬೇರೆ ಟೈಪಲ್ಲಿ ಬರ್ತದೆ. ಇಂಟರ್ಫೆರಾನ್ಸ್, those interferons are a very very effective against ಕ್ಯಾನ್ಸರಸ್ ಸೆಲ್ಸ್. ನಮ್ಮ ದೇಹದಲ್ಲೇ ಪ್ರೊಡ್ಯೂಸ್ ಆಗುವಂಥ ಕ್ಯಾನ್ಸರಸ್ ಸೆಲ್ಸಿನ ಎಗನೆಸ್ಟು ಕೂಡ ದೀಸ್ ಇಂಟರ್ಫೆರಾನ್ಸ್ ಆರ್ ವೆರಿ ಯೂಸ್ಫುಲ್, ದೇ ಆರ್ ವೆರಿ ಎಫೆಕ್ಟಿವ್. ಆ್ಯಂಡ್ ಅದರ್ ದ್ಯಾನ್ ದಟ್, ಸೊ ಕೆಲವು INF ಆಲ್ಫಾ ಅಂತ ಬರ್ತದೆ, ದಟ್ ಈಸ್ ವೆರಿ ಎಫೆಕ್ಟಿವ್ ಎಗನೆಸ್ಟ್ ಹೆಪಟೈಟಿಸ್. ಏನು ನಮ್ಮಲ್ಲಿ ಹೆಪಟೈಟಿಸು ಬಿ ವೈರಸ್ಸಿಂದ ಹೆಪಟೈಟಿಸ್ ಏನು ಬರ್ತದೆ, ಆ ಹೆಪಟೈಟಿಸನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಇಂಟರ್ಫೆರಾನ್ಸಲ್ಲಿ INS ಆಲ್ಫಾ ದೇ ಮೇ ಬಿ ವೆರಿ ಯೂಸ್ಫುಲ್. ಅದಲ್ಲದೆ ಇಂಟರ್ಫೆರಾನ್ಸ್ ಆರ್ ಆಲ್ಸೋ ಯೂಸ್ಫುಲ್ ಎಗನೆಸ್ಟ್ ಏಡ್ಸ್ ಅಂತ ಕೆಲವು ಇದರಲ್ಲಿ ಹೇಳಿದ್ದಾರೆ. ಏಡ್ಸಿನ ಟ್ರೀಟ್ಮೆಂಟ್ಲು ಕೂಡ ಇಂಟರ್ಫೆರಾನ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಹಾಗಾದ್ರಿಂದ ಇಂಟರ್ಫೆರಾನ್ಸ್ ಆರ್ ದ ಅನದರ್ ಲೈನ್ ಆಫ್ ಬ್ಯಾರಿಯರ್. ಸೊ ದಟ್ ಈಸ್ next to the cellular barrier we see cytokinin barrier, in which certain antiviral proteins called interferons are produced by the body, the infected cells that kills ಅಥವಾ ಸೈಟೋಟಾಕ್ಸಿಕ್ ಸಬ್ಸ್ಟೆನ್ಸಸ್ ಇರ್ಬೋದು, ಹಾಗೆ ಅದನ್ನು ಪ್ರೊಡ್ಯೂಸ್ ಮಾಡ್ತದೆ. ಸೊ ದೇ ಫಾರ್ಮ್ಸ್ ದಿ ಇಂಟರ್ಫೆರಾನ್ಸ್ ಅಥವಾ ಸ್ಪೆಸಿಫಿಕ್ ಸೈಟೋಕೈನಿನ್ ಬ್ಯಾರಿಯರ್ ವಿಚ್ ಹೆಲ್ಪ್ಸ್ ಟು ಕಿಲ್ the microorganisms in the respective region itself. This is how our body has a very good protective shield against various microorganisms entry of various microorganisms. ಈಗ ನಾವು ಜನರಲ್ ಆಗಿ ಯೋಚನೆ ಮಾಡ್ಬೋದು. ಈಗ ನಮ್ಮ ಒಂದು ದೇಶದ ಸಿಸ್ಟಮ್ನಲ್ಲೂ ಹೀಗೆ ನೋಡ್ಬೋದು. ಏನಿರುತ್ತೆ ಅಂತಂದರೆ, ಹೊರಗಡೆ ದೇಶದಿಂದ ಒಳಕ್ಕೆ ಬರೋದಕ್ಕೆ ಬೇರೆಯವರಿಗೆ ಈಸಿಯಾಗಿಲ್ಲ. ಅಲ್ಲಿ ಒಂದು ಮಿಲ್ಟ್ರಿ ಫೋರ್ಸ್ ಇರ್ತದೆ, ಅದನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕರಿಬೋದು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಆದ ಮೇಲೆ ನೆಕ್ಸ್ಟು ಇನ್ನೊಂದು ಮಿಲ್ಟ್ರಿ ಫೋರ್ಸ್ ಇರ್ತದೆ. ಆ ಮಿಲ್ಟ್ರಿ ಲ್ಯಾಂಡ್ ಆರ್ಮಿ ಫೋರ್ಸ್ ಇರ್ತದೆ. ಆ ಲ್ಯಾಂಡ್ ಆರ್ಮಿ ಫೋರ್ಸು ಅಥವಾ ನೇವಿ ಇರ್ಬೋದು, ಅಥವಾ ಏರ್ ಇದರಲ್ಲಿ ಬರುವಂಥದ್ದಕ್ಕೆ ಅಥವಾ ಏರ್ ಪ್ರೊಟೆಕ್ಷನ್ ಇದರಲ್ಲಿ ಸೋಲ್ಜರ್ಸ್ ಇರ್ಬೋದು. ಹೀಗೆಲ್ಲ ಇರ್ತಾರೆ, ಸೆಕೆಂಡ್ ಇದಕ್ಕೆ ಬರ್ತಾರೆ. ಅದಾದ ಮೇಲೆ ಒಳಗೆ ಬಂದರೆ
ಅವರನ್ನೆಲ್ಲ ಪಾಸ್ ಮಾಡಿ ಒಳಗೆ ಬಂದರೂ ಕೂಡ ಇನ್ನೂ ಒಂದು ಪ್ರೊಟೆಕ್ಷನ್ ಇರ್ತದೆ. ಅವರು CIDಗಳಿರ್ಬೋದು ಅಥವಾ ಬೇರೆ ವೇರಿಯಸ್ ಪೊಲೀಸ್ ಪ್ರೊಟೆಕ್ಷನ್ ಫೋರ್ಸ್ ಇರ್ಬೋದು, ಹಾಗೆಲ್ಲ ಇರ್ತಾರೆ. ಹೀಗೆ ವೇರಿಯಸ್ ಲೆವೆಲ್ಸಲ್ಲಿ ನಾವು ಹೇಗೆ ಡಿಫೆನ್ಸಿವ್ ಫೋರ್ಸಸ್ಸನ್ನು ನೋಡ್ತೀವಿ, ಹಾಗೆ ನಮ್ಮ ದೇಹದಲ್ಲಿ ಕೂಡ ಪ್ರೊಟೆಕ್ಟಿವ್ ಅಥವಾ ದಟ್ ಈಸ್ ಪ್ರೊಟೆಕ್ಟಿವ್ ಶೀಲ್ಡ್ against various these diseases that we see. First of all, entry is not possible. Entry is not so easy. ಸಪೋಸ್ ಎಂಟರ್ ಆದರೂ ಅವುಗಳನ್ನು ಫಸ್ಟ್ ಇದರಲ್ಲೇ ಮೊದಲ ಹಂತದಲ್ಲೇ ಅವುಗಳನ್ನು ತೆಗೆದುಹಾಕೋದಕ್ಕೆ ನೋಡ್ತದೆ. ಅದರಲ್ಲೂ ಆಗಲಿಲ್ಲ, ನೆಕ್ಸ್ಟು ಸೆಲ್ಲರ್ ಲೆವೆಲಿಗೆ ಹೋದರೆ ಅಲ್ಲಿ ಕೂಡ ನ್ಯೂಟ್ರೋಫಿಲ್ಸು, ಮಾನೋಸೈಟ್ಸ್ ಇರ್ತದೆ. ಅವುಗಳು ಫ್ಯಾಗೋಸೈಟ್ಸ್ ಆಗಿ ಆ್ಯಕ್ಟ್ ಮಾಡ್ತವೆ. ಫ್ಯಾಗೋಸೈಟ್ ಹಾಗೆ ಆ್ಯಕ್ಟ್ ಮಾಡ್ತವೆ. ಇನ್ನು ಕೆಲವು ನ್ಯಾಚುರಲ್ ಕಿಲ್ಲರ್ ಸೆಲ್ಸು ಅಲ್ಲಲ್ಲಿ ಹೊಡೆದಾಕೋ ಶಕ್ತಿ ಇರ್ತದೆ, ಹಾಗೆಲ್ಲ ವರ್ಕ್ ಮಾಡ್ತದೆ. ಅಲ್ಲಿ ಕೂಡ ತಪ್ಪಿಸ್ಕೊಂಡು ಮುಂದೆ ಹೋದರೆ, ಇಫ್ ದ ಪ್ಯಾಥೋಜನ್ ಈಸ್ ವೆರಿ ಪವರ್ಫುಲ್, ಇಫ್ ಇಟ್ ಮಲ್ಟಿಪ್ಲೈಸ್ ವೆರಿ ಈಸಿಲಿ ಆ್ಯಂಡ್ ಎಂಟರ್ ಇನ್ ಟು ವೇರಿಯಸ್ ಟಿಶ್ಯೂಸ್, ಆ ಟಿಶ್ಯೂ ಲೆವೆಲ್ಗಳಲ್ಲಿ ಸೈಟೋಕೈನಿನ್ ಬ್ಯಾರಿಯರ್ ಡೆವಲಪ್ ಆಗ್ತದೆ. ಸೈಟೋಕೈನಿನ್ ಬ್ಯಾರಿಯರ್, ದೇ ಪ್ರೊಡ್ಯೂಸ್ ಸರ್ಟನ್ ಆ್ಯಂಟಿವೈರಲ್ ಪ್ರೋಟೀನ್ಸ್ ಕಾಲ್ಡ್ ಇಂಟರ್ಫೆರಾನ್ಸ್. These interferons, they are very effective against various viral particles. Viruses ಇದರ ಮೂಲಕ ಏನಿರ್ತದೆ ಅವುಗಳಿಂದ ಬರುವಂಥ ಕಾಯಿಲೆಯನ್ನು ತಡೆಯುವ ಶಕ್ತಿ ಇರ್ತದೆ. ಹೀಗೆ ವೈರಸ್ ಅಟ್ಯಾಕ್ ಈಸ್ ಆಲ್ಸೋ ಸ್ಟಾಪ್ಡ್ ಎಟ್ ದಿ ಟಿಶ್ಯೂ ಲೆವೆಲ್ ಇಟ್ ಸೆಲ್ಫ್. ಸೊ ಹೀಗೆ ನೋಡ್ತೀವಿ, ಹೀಗೆ ವೇರಿಯಸ್ ಸ್ಟೆಪ್ಸಲ್ಲಿ ನೋಡ್ತೀವಿ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಗಾಟ್ ಅ ಪ್ರೊಟೆಕ್ಟಿವ್ ಶೀಲ್ಡ್ ಬೈ ಬರ್ತ್ ನಮ್ಮ ಇದರಲ್ಲಿ ಬಂದಿರ್ತದೆ. ಇದು ಇಟ್ ಈಸ್ ನಾಟ್ ಸ್ಪೆಸಿಫಿಕ್ ಎಗೇನೆಸ್ಟ್ ಎನಿ ಡಿಸೀಸ್. ಯಾವುದೇ ಡಿಸೀಸಿಗೆ ಸ್ಪೆಸಿಫಿಕ್ ಆಗಿಲ್ಲ. ಯಾವುದೇ ಪ್ಯಾಥೋಜನ್ ಬಂದರೂ ಸೇಮ್ ಪ್ರೋಸೆಸ್, ಸೇಮ್ ಟೈಪ್ ಆಫ್ ಪ್ರೊಟೆಕ್ಟಿವ್ ಶೀಲ್ಡ್ ದಟ್ ಬಿಕಮ್ ವೆರಿ ಎಫೆಕ್ಟಿವ್. ಸೊ ಹಾಗಿದ್ಬಿಟ್ಟು ದೇ ಪ್ರಿವೆಂಟ್ಸ್. ಸೊ ಹೀಗೆ ತಡೀತದೆ. ದಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಇನ್ನೇಟ್ ಬಾಡಿ ಇಮ್ಯುನಿಟಿ ಅಂತ ಕರೀತಾರೆ. ಈಗ ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತದೆ ಅಂದರೆ, next one is the acquired immunity. Acquired immunity, ಇದು acquired ಅಂತಂದರೆ ಆಫ್ಟರ್ ದ ಬರ್ತ್ ದಿಸ್ ಹ್ಯಾಸ್ ಟು ಡೆವಲಪ್. So when our body is actually facing various problems, by that time our body is capable of developing various defensive mechanisms. So that is called acquired. This is developed immunity. ಈ developed immunity, it is a specific. It is specific against certain diseases only. ಇದು ನಾನ್ ಸ್ಪೆಸಿಫಿಕ್ ಅಲ್ಲ. ಇಲ್ಲಿ ಓವರ್ ದ ಪೀರಿಯಡ್ ನಮ್ಮ ದೇಹಕ್ಕೆ ಬೇರೆ ಬೇರೆ ಕಾಯಿಲೆಗಳು ಬಂದಾಗ ಆ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತದೆ, ಡೆವಲಪ್ ಆಗ್ತಾ ಹೋಗ್ತದೆ. ಆ ಡೆವಲಪ್ ಆಗುವಂಥ ಪ್ರೋಸೆಸ್ಸನ್ನು, ಡೆವಲಪ್ ಆಗುವಂಥ ಶಕ್ತಿಯನ್ನು ಅಕ್ವೈರ್ಡ್ ಇಮ್ಯುನಿಟಿ ಅಂತ ಕರಿತೀವಿ. ಸೊ ದಿಸ್ ಹ್ಯಾಸ್ ಟು ಡೆವಲಪ್ ಇನ್ ಅವರ್ ಬಾಡಿ. ಸೊ ದಿಸ್ ವಿಲ್ ಅಕ್ವೈರ್. The immunity is acquired over the period when our body is regularly faced such problems. ಈ ಪ್ರಾಬ್ಲಮ್ಸನ್ನು ಅವಾಗವಾಗ ನಮ್ಮ ದೇಹ ಫೇಸ್ ಮಾಡಿದಾಗ ಅವುಗಳಲ್ಲಿ ಆಗುವಂಥ ಇದರಲ್ಲಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂಥ ಆ್ಯಂಟಿಬಾಡೀಸ್, ದೇ ಆರ್ ಕೇಪಬಲ್ ಆಫ್ ಫೈಟಿಂಗ್ ಅಗೇನೆಸ್ಟ್ ವೇರಿಯಸ್ ದೀಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಈ ವೇರಿಯಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಜೊತೆ ಫೈಟ್ ಮಾಡಿ ಅವುಗಳನ್ನು ತಡೆಯುತ್ತದೆ, ಆ ಡಿಸೀಸ್ ಬರದೇ ಇರೋ ಹಾಗೆ ಚೆಕ್ ಮಾಡ್ತದೆ. ದಿಸ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಅಕ್ವೈರ್ಡ್ ಇಮ್ಯುನಿಟಿ. ಸೊ ಇದ್ರ ಬಗ್ಗೆ ಮುಂದಿನ ಕ್ಲಾಸಲ್ಲಿ ಉಳಿದಂತೆ ಡಿಸ್ಕಸ್ ಮಾಡೋಣ. ಸೊ ಐ ವಿಲ್ ಎಕ್ಸ್ಪ್ಲೈನ್ ಯು ಅಬೌಟ್ ದಿ ಅಕ್ವೈರ್ಡ್ ಇಮ್ಯುನಿಟಿ. ಇದರಲ್ಲಿ ಬಿ ಆ್ಯಂಡ್ ಟಿ ಲಿಂಫೋಸೈಟ್ಸ್ ಬರ್ತದೆ. ಟಿ ಲಿಂಫೋಸೈಟ್ಸ್ ಆದಮೇಲೆ ದಟ್ ಈಸ್ ಆ್ಯಂಟಿಬಾಡಿ ಫಾರ್ಮೇಷನ್ನು ಹೇಗಾಗ್ತದೆ, ಆ್ಯಂಟಿಬಾಡಿ ಸ್ಟ್ರಕ್ಚರ್ ಏನಿದೆ ಅದನ್ನು ಡಿಸ್ಕಸ್ ಮಾಡಬೇಕು. In the next class, let's we discuss. Okay, thank you.